ಪ್ರಾತಸ್ಮರಣೀಯರಾಗಿರ್ತಕ್ಕಂಥ ಬಸವಾದಿ ಪ್ರಮಥರನ್ನು ಸ್ಮರಿಸಿಕೊಳ್ಳುತ್ತಾ, ಜೀವನ್ಮುಕ್ತ ಮಹರ್ಷಿಗಳನ್ನು ಸ್ಮರಿಸಿಕೊಳ್ಳುತ್ತಾ, ಕ್ಷೇತ್ರದ ಆರಾಧ್ಯ ದೈವ ಶ್ರೀ ಗುರು ಕೊಟ್ಟೂರೇಶ್ವರರಲ್ಲಿ ನಮಸ್ಕರಿಸಿ, ಈ ದಿನದ ಚಿಂತನಾಗೋಷ್ಠಿಗೆ ಆಗಮಿಸಿರತಕ್ಕಂಥ ಎಲ್ಲ ಶರಣೆಯರೇ, ನಿಮ್ಮೆಲ್ಲರಿಗೂ ತುಂಬು ಹೃದಯದ ಶರಣಾರ್ಥಿಗಳು. ಮಹಾಭಾರತ ಕಥಾಸಾರ ಸಂಚಿಕೆ 3ಕ್ಕೆ ನಾವು ಕಾಲಿಡ್ತಾ ಇದ್ದೀವಿ. ಹಿಂದಿನ ಸಂಚಿಕೆಯಲ್ಲಿ ನಾವು ಎಲ್ಲಿಗೆ ನಿಲ್ಲಿಸಿದ್ದೀವಿ ಅಂತಂದರೆ, ಅಂಬೆ ಭೀಷ್ಮನ ಹತ್ರ ನನಗೆ ನ್ಯಾಯ ಬೇಕೇ ಬೇಕಂತಂದು ಅವರ ಗುರುಗಳಾಗಿರ್ತಕ್ಕಂಥ ಪರಶುರಾಮ ಹತ್ರ ಹೋಗಿರ್ತಾಳೆ. ಅಲ್ಲಿಗೆ ಆ ಒಂದು ಸಂಚಿಕೆಯನ್ನು ಮುಕ್ತಾಯಗೊಳಿಸಿದ್ವಿ. ಭೀಷ್ಮನಿಗೆ ಶಿಕ್ಷೆ ಆಗಲೇಬೇಕು, ನನಗೆ ನ್ಯಾಯ ಬೇಕೇ ಬೇಕು ಅಂತಕ್ಕಂಥದ್ದು ಆಕೆ ಅಂಬೆಯ ಒಂದು ಹಠವಾಗಿರ್ತದೆ. ಒಂದು ಸಂಘರ್ಷ ಮಾರ್ಗವನ್ನು ಆಕೆ ತುಳಿದಿರ್ತಾಳೆ. ಈಗ ಅಲ್ಲಿಂದ ನಾವು ಮುಂದುವರಿಯೋದಾದರೆ, ಭೀಷ್ಮ ಅವನಿಗೆ ಯಾವಾಗಲೂ ತೊಳಲಾಟನೇ ಜಾಸ್ತಿ ಆಗಿರ್ತದೆ. ಭೀಷ್ಮನಿಗೆ ಅವನು ನದಿ ತೀರಕ್ಕೆ ಹೋಗಿ ಸೂರ್ಯದೇವನ ಪ್ರಾರ್ಥನೆಯನ್ನು ಮಾಡ್ತಾನೆ. ಸೂರ್ಯದೇವನ ಪ್ರಾರ್ಥನೆಯನ್ನು ಮಾಡಿ ಸೂರ್ಯನಿಗೆ ಮುಖಾಮುಖಿ ಆಗ್ತಾನೆ. ಸೂರ್ಯದೇವ ನನ್ನ ತಂದೆ ಶಂತನು ಮಹಾರಾಜನ ಪುತ್ರರಾಗಿರ್ತಕ್ಕಂಥ ಚಿತ್ರಾಂಗದನು ಅಕಾಲ ಮೃತ್ಯುವನ್ನು ಹೊಂತಾನೆ. ವಿಚಿತ್ರವೀರ್ಯನು ಸಹ ತೀರ್ಕೊಳ್ತಾನೆ. ಹಂಗಾದರೆ ನಮ್ಮ ಮುಂದೆ ಹಸ್ತಿನಾಪುರದ ರಾಜ್ಯದ ಗತಿ ಏನು, ಮಹಾಸಾಮ್ರಾಜ್ಯದ ಈ ಸಾಮ್ರಾಜ್ಯದ ಗತಿ ಏನು ಅಂತಕ್ಕಂಥದ್ದು ಅವನಿಗೆ ಬಹಳ ದುಃಖ ಆಗಿರ್ತದೆ. ಆ ದುಃಖವನ್ನು ಸೂರ್ಯದೇವನ ಹತ್ರ ತೋಡ್ಕೊಳ್ತಾನೆ ಅವನು. ಅದಕ್ಕೆ ಸೂರ್ಯದೇವ ಹೇಳ್ತಾನೆ, ಎಲ್ಲದಕ್ಕೂ ಒಂದು ಪರಿಹಾರ ಇದೆ, ಎಲ್ಲ ಸಮಸ್ಯೆಗಳಿಗೂ ಸಹ ಒಂದು ಪರಿಹಾರ ಅಂತಕ್ಕಂಥದ್ದು ಇದೆ. ಮನುಷ್ಯನ ಕರ್ತವ್ಯ ಕೇವಲ ಇಂದಿನ ಬಗೆಗೆ ಯೋಚಿಸುವುದು ಮಾತ್ರ. ನಾವು ಇಂದಿನ ಬಗೆಗೆ ಮಾತ್ರ ಯೋಚಿಸಬೇಕು. ಭವಿಷ್ಯವೂ ಸಹ ನಮ್ಮ ಕೈಯಲ್ಲಿ ಇಲ್ಲ. ಭೂತ ಅಂತಕ್ಕಂಥದ್ದು ಆಗಿ ಹೋಗಿದೆ, ಭವಿಷ್ಯ ನಮ್ಮ ಕೈಯಲ್ಲಿಲ್ಲ. ಇಂದಿನ ಬಗ್ಗೆ ಮಾತ್ರ ನಾವು ಯೋಚನೆ ಮಾಡಬೇಕು. ಭವಿಷ್ಯದ ಬಗ್ಗೆ ಯೋಚನೆ ಮಾಡ್ತಕ್ಕಂಥದ್ದು ಬೇಡ. ಯಾಕಂದರೆ ಎಲ್ಲದಕ್ಕೂ ಸಹ ಒಂದು ಪರಿಹಾರ ಅಂತಕ್ಕಂಥದ್ದು ಇದೆ. ಅದು ಇಂದಿನ ಬಗ್ಗೆ ಯೋಚಿಸ್ತಕ್ಕಂಥದ್ದು ಮಾತ್ರ ನಮ್ಮ ಕೆಲಸ. ಭವಿಷ್ಯವನ್ನು ಆ ಈಶ್ವರನಿಗೆ ಬಿಡು ಅಂತ ಹೇಳ್ತಾನೆ ಸೂರ್ಯದೇವ. ಅಂದರೆ ಆ ಪರಮಾತ್ಮನಿಗೆ ಬಿಟ್ಬಿಡೋ ಭವಿಷ್ಯವನ್ನು. ಅದು ಹೆಂಗಾಗುತ್ತೆ ಆಗಲಿ, ಯಾಕಂದ್ರೆ ನಮ್ಮ ಮನೆ ಬರೆದಾಗ ಏನಿರ್ತದೋ ಅದು ಹಾಗೇ ಆಗುತ್ತೆ ಅಂತಕ್ಕಂಥದ್ದು. ಇತ್ತ ಸತ್ಯವತಿಗೆ ಒಂದು ನವಚೈತನ್ಯ ಮೂಡ್ತದೆ. ಯಾಕಂದರೆ 3 ಕುಮಾರರು ಹುಟ್ಟಿರ್ತಾರಲ್ಲ, ಇಂದಿನ ಸಂಚಿಕೆಯಲ್ಲಿ ನೋಡಿದ್ದೀವಿ ನಾವು. ಆ ಒಂದು ಅಂಬಿಕೆ, ಅಂಬಾಲಿಕೆ ಮತ್ತು ದಾಸಿ ಪರಾಶ್ರಮಿಗೆ ಆ ವೇದವ್ಯಾಸರ ನಿಯೋಗದಿಂದ 3 ಪುತ್ರರು ಹುಟ್ಟಿರ್ತಾರೆ ಅಂತಕ್ಕಂಥದ್ದನ್ನು ನಾವು ಇಂದಿನ ಸಂಚಿಕೆಯಲ್ಲಿ ನೋಡಿದ್ವಿ. ಆಮೇಲೆ ಎಲ್ಲ ವಿಚಾರಗಳನ್ನು ನಾವು ಗೌರವಶ್ರೀ ಅಂತಂದು ಒಂದು ವಿಚಾರವನ್ನು ನಾನು ಪ್ರಸ್ತಾಪ ಮಾಡಿದ್ದೆ. ಎಲ್ಲರ ವಿಚಾರಗಳನ್ನು ಗ್ರಹಿಸಬೇಕು, ಅದು ಒಳ್ಳೆಯದಿದ್ದರೆ ಸತ್ಯ ಇದ್ದರೆ ತೊಗೊಳ್ರಿ, ಇಲ್ಲಾಂದರೆ ಬಿಡ್ರಿ ಅಂತಕ್ಕಂಥದ್ದು. ನಾನು ಇಂದಿನ ಒಂದು ಉಪನ್ಯಾಸ ಆದಮೇಲೆ ನಮ್ಮ ಅಂಪಣ್ಣ ಸಾರು ಚರ್ಚೆ ಮಾಡಿದರು. ಆ ನಿಯೋಗ ಪದ್ಧತಿ ಬಗ್ಗೆ ಹೇಳಿದ್ದೆ ನಾನು. ನಿಯೋಗ ಪದ್ಧತಿ ಅಂತಂದರೆ ಆ ಒಂದು ಋಷಿ ಪುತ್ರರಿಂದ ಆ ಅಂಬಿಕೆ, ಅಂಬಾಲಿಕೆ ಮತ್ತು ದಾಸಿ ಪರಾಶ್ರಮಿಗೆ ಒಂದು ನಿಯೋಗ ಪದ್ಧತಿಯಿಂದ ಆ ಮಕ್ಕಳು ಹುಟ್ಟುತ್ತಾರೆ ಅಂತಕ್ಕಂಥದ್ದನ್ನು ಹೇಳಿದೆ. ಅವರು ನಮ್ಮ ಅಂಪಣ್ಣ ಸಾರು ಹೇಳಿದರು, ಆ ಒಂದು ನಿಯೋಗ ಪದ್ಧತಿ ಅಂತಂದರೆ ದೈಹಿಕ ಸಂಪರ್ಕ ಅಲ್ಲ, ಅದು ಆ ಒಂದು ಋಷಿಗಳ ಒಂದು ಆ ದೃಷ್ಟಿಯಿಂದನೇ ಅವರಿಗೆ ಒಂದು ಪುತ್ರ ಸಂತಾನ ಆಗುತ್ತೆ ಅಂತಕ್ಕಂಥದ್ದನ್ನು ಅವ್ರು ಹೇಳಿದರು. ಅವ್ರು ಹೇಳಿರ್ತಕ್ಕಂಥದ್ದು ಸರಿ ಮಾಹಿತಿ. ನಾವು ಗೂಗಲ್ನಲ್ಲಿ ಸರ್ಚ್ ಮಾಡಿದಾಗ ನಿಯೋಗ ಪದ್ಧತಿ ಅಂತಂದರೆ 2 ರೀತಿಯ ಒಂದು ಪದ್ಧತಿ ಬರ್ತದಲ್ಲ, 2 ರೀತಿ ಬರ್ತದೆ ನಿಯೋಗದಲ್ಲಿ. ಒಂದು ದೈಹಿಕ ಸಮಾಗಮದಿಂದ ಉಂಟಾಗ್ತಕ್ಕಂಥದ್ದು ಒಂದು ರೀತಿ. ಆಮೇಲೆ ಅವರ ದೃಷ್ಟಿಯನ್ನು ತಾಕಿ ಆ ಒಂದು ಕತ್ತಲೆಯ ಕೋಣೆಯಲ್ಲಿ ಆ ಒಂದು ಹೆಣ್ಮಗಳನ್ನು ಯಾರಿಗೆ ನಿಯೋಗ ಬೇಕಾಗಿರ್ತದೋ ಅವರನ್ನು ನಿಲ್ಲಿಸ್ತಾರೆ. ಆ ಒಂದು ಮಹರ್ಷಿಗಳು ಅವರ ದೃಷ್ಟಿಯನ್ನು ಆ ಒಂದು ಸ್ತ್ರೀಯ ಮೇಲೆ ಬಿಟ್ಟಾಗ ಆ ಒಂದು ದೃಷ್ಟಿಯ ಒಂದು ಶಕ್ತಿಯಿಂದನೇ ಆ ಒಂದು ಪುತ್ರ ಸಂತಾನ ಆಗ್ತಕ್ಕಂಥದ್ದು ಒಂದು ರೀತಿ ಇದೆ. ನಿಯೋಗ ಪದ್ಧತಿ ಅಂದರೆ 2 ರೀತಿಯನ್ನು ಸಹ ಕೊಟ್ಟಿದ್ದಾರೆ. ಅವ್ರು ಹೇಳಿರ್ತಕ್ಕಂಥ ವಿಚಾರ ಸಹ ಸರಿ, ಅಂಪಣ್ಣ ಸರ್ ಹೇಳ್ತಕ್ಕಂಥದ್ದು. ಅಂದರೆ ನಾನು ಯಾಕೆ ಈ ವಿಚಾರವನ್ನು ದೈಹಿಕ ಸಂಪರ್ಕ, ದೈಹಿಕ ಸಮಾಗಮದಿಂದ ತಗೊಂಡೆ ಅಂತಂದರೆ, ಮುಂದೆ ಅಂಬೆ ಒಂದು ಮಾತು ಹೇಳ್ತಾಳೆ. ಆ ಒಂದು ವಿಚಾರ ಸರಿ ಇರ್ಬೋದು ಅಂತಕ್ಕಂಥ ವಿಚಾರಕ್ಕಷ್ಟೇ ನಾನು ಇದನ್ನು ತೆಗೆದುಕೊಂಡೆ ಅಂತಕ್ಕಂಥದ್ದನ್ನ ಹೇಳ್ತಾ, ಮುಂದೆ ಆ ವಿಚಾರ ಬರ್ತದೆ. ಅಂಬೆ ಯಾವ ರೀತಿ ಅಲ್ಲಿ ಸತ್ಯವತಿಗೆ ಹೇಳ್ತಾಳೆ, ಆವಾಗ ಅದಕ್ಕೆ ಈ ಒಂದು ವಿಚಾರಕ್ಕೆ ತಾಳೆ ಆಗ್ತತೆ ಅಂತಕ್ಕಂಥದ್ದು ಆ ವಿಚಾರವನ್ನು ನಾವು ತೆಗೆದುಕೊಂಡೆ.
ಆ ಒಂದು ಸತ್ಯವತಿಗೆ ಒಂದು ನವಚೈತನ್ಯ ಮೂಡ್ತದೆ. ಯಾಕಂದರೆ ಸತ್ಯವತಿಗೆ ಒಂದು ಮಹದಾಸೆ, ಮಹತ್ವಾಕಾಂಕ್ಷೆ. ತನ್ನ ಮಕ್ಕಳು ಅಂತೂ ಸಿಂಹಾಸನದ ಮೇಲೆ ಏರಲಿಲ್ಲ, ತನ್ನ ಮಕ್ಕಳು ಏರಬೇಕು ಸಿಂಹಾಸನದ ಮೇಲೆ ಅಂತಂದು ಭೀಷ್ಮನನ್ನು ದೂರ ಇಟ್ಲು. ಆ ಮಕ್ಕಳು ಇಬ್ಬರು ಸಂತಾನನೂ ಸಹ ಅಕಾಲ ಮರಣ ಹೋದರು. ಆನಂತರ ತನ್ನ ಮೊಮ್ಮಕ್ಕಳಾದರೂ ಸಂತಾನವನ್ನು, ನನ್ನ ಮೊಮ್ಮಕ್ಕಳಾದರೂ ಮಹಾರಾಜರಾಗಲಿ ಅಂತಕ್ಕಂತಂದರೆ ಆ ಮೊಮ್ಮಕ್ಕಳೇ ಆ ಒಂದು ಮದುವೆ ಆದ ತಕ್ಷಣ ಅವರು ತೀರ್ಕೊಂಡ್ರು. ಹಂಗಾಗಿ ಮತ್ತೆ ನಿಯೋಗದಿಂದ ಈ ಒಂದು ಕುಮಾರರು, 3 ಕುಮಾರರು ಹುಟ್ಟಿದರು. ಅವರು ಆ ಒಂದು ನಿಯೋಗ ಏನು ಹುಟ್ಟಿರ್ತಾರಲ್ಲ, ಅವರೇ ಸಹ ಮುಂದೆ ನಮ್ಮ ಆ ಒಂದು ಹಸ್ತಿನಾಪುರಕ್ಕೆ ಉತ್ತರಾಧಿಕಾರಿಗಳು ಆಗ್ತಾರೆ ಅಂತಕ್ಕಂಥದ್ದು ಆಕೆಗೆ ಒಂದು ಮಹದಾಸೆ ಇರ್ತದೆ. ಆ ರಾಜಕುಮಾರರ ಜನನ ಆಗ್ತತೆ 3. ಆ 3 ಜನನ ಆದಾಗ ಅವರಿಗೆ ನಾಮಕರಣವನ್ನು ಮಾಡಬೇಕಲ್ಲ. ಆ ಕುಲಗುರು ಕೃಪಾಚಾರ್ಯರಿಂದ ನಾಮಕರಣ ಶಾಸ್ತ್ರ ಮಾಡ್ತಾರೆ. ಅವರ ಕುಲಗುರು ಅಥವಾ ರಾಜಗುರು ಅಂತ ಹೇಳ್ತೀವಿ. ಕುರುವಂಶದ ಹಸ್ತಿನಾಪುರದ ಕುಲಗುರು ಅಥವಾ ರಾಜಗುರು ಕೃಪಾಚಾರ್ಯರು ಅಂತ ಇರ್ತಾರೆ. ಅವರು 3 ಒಂದು ನಾಮಕರಣ ಶಾಸ್ತ್ರವನ್ನು ಮಾಡ್ತಾರೆ ರಾಜಸಭೆಯಲ್ಲಿ. ಮೊದಲನೇದು ಅಂಬಿಕೆಯ ಪುತ್ರ ವೇದವ್ಯಾಸ, ಅಂಬಿಕೆಯ ಒಂದು ನಿಯೋಗದಿಂದ ಹುಟ್ಟಿರ್ತಕ್ಕಂಥ ಪುತ್ರ ಧೃತರಾಷ್ಟ್ರ. ಅವನಿಗೆ ನೋಡ್ರಿ ಅವ್ರು ಹೇಳ್ತಾರೆ ಕೃಪಾಚಾರ್ಯರು, ಈ ಬಾಲಕನ ಜನನಕ್ಕಾಗಿ ದೃಕ್ ನಿಂತು ಹೋಗಿತ್ತು ಈ ರಾಷ್ಟ್ರದಲ್ಲಿ. ಅಂದರೆ ಈ ಒಂದು ಬಾಲಕನಿಗಾಗಿ ದೃಕ್ ಅಂತಂದರೆ ಇಲ್ಲಿ ಧ್ವನಿ ಕಡಿತ ಅಂತ ಒಂದು ಅರ್ಥ ಬರ್ತೈತೆ ಅಲ್ಲಿ. ಅಂದರೆ ಈ ಒಂದು ಬಾಲಕನ ಜನನಕ್ಕಾಗಿ ಇಡೀ ಒಂದು ರಾಷ್ಟ್ರದಲ್ಲಿ ಒಂದು ಧ್ವನಿನೇ ಅಡಗೋಗಿತ್ತು. ಅಂತಹ ಒಬ್ಬ ಬಾಲಕ ಹುಟ್ಟಿದಾನೆ. ಹಂಗಾಗಿ ಇವನಿಗೆ ಧೃತರಾಷ್ಟ್ರ ಕುಮಾರ ಅಂತಕ್ಕಂಥ ಹೆಸರನ್ನು ಇಟ್ಟಿದ್ದೀವಿ ಅಂತ ಹೇಳ್ತಾರೆ. ಅವರೇ ಒಬ್ಬೊಬ್ಬರಿಗೆ ನಾಮಕರಣ ಮಾಡ್ತಾರೆ ಕೃಪಾಚಾರ್ಯರು, ಕುಲಗುರು. 2ನೇ ಒಂದು ಕುಮಾರ, ಇವನು ಭಾಳ ಸುಂದರವಾಗಿರ್ತಾನೆ. ಇವನು ಈ ರಾಷ್ಟ್ರವನ್ನು ಪ್ರಕಾಶಿಸುವುದಕ್ಕಾಗಿ ಬಂದ ಈ ಕುಮಾರ ಪಾಂಡುಕುಮಾರ ಅಂತ ಹೆಸರು ಹೇಳ್ತಾರೆ. ಇಲ್ಲಿ ಪಾಂಡು ಅಂತಂದರೆ ತೇಜಸ್ಸು, ಹೊಳಿತಕ್ಕಂಥವನು ಅಂತಕ್ಕಂಥ ಒಂದು ಅರ್ಥ ಬರ್ತೈತಿ. ಪಾಂಡುಕುಮಾರ ಅಂತಕ್ಕಂಥ ಅವನಿಗೆ 2ನೇ ಹೆಸರಿಡ್ತಾರೆ. ಇವರಿಬ್ಬರು ಆದ ತಕ್ಷಣ ಸತ್ಯವತಿ ಹೇಳ್ತಾಳೆ, ಮುಗಿತಲ್ಲ ಇನ್ನೇ ನಾಮಕರಣ ಶಾಸ್ತ್ರ ಅಂತ ಹೇಳ್ತಾಳೆ ಆಕೆ. ಆದರೆ ಭೀಷ್ಮರು ಹೇಳ್ತಾಳೆ, ಭೀಷ್ಮಾಚಾರ್ಯರು ಮುಂದೆ ಆಚಾರ್ಯರು ಅಂತೀವಿ ಅವ್ರು ನಾವು. ಭೀಷ್ಮಾಚಾರ್ಯರು ಹೇಳ್ತಾರೆ, ಇಲ್ಲ, ಈ ಪ್ರಕ್ರಿಯೆ ಮುಗಿದಿಲ್ಲ, ಇಬ್ಬರೆಲ್ಲ ಮಕ್ಕಳು ಹುಟ್ಟಿರೋದು, ಇನ್ನೂ ಒಬ್ಬರಿದ್ದಾರೆ ಅಂತ ಹೇಳ್ತಾಳೆ. ಆಕೆಗೆ ಇಷ್ಟ ಇಲ್ಲ ಸತ್ಯವತಿಗೆ. ಆ ದಾಸಿಯ ಪುತ್ರನಿಗೆ ಹುಟ್ಟಿರ್ತಕ್ಕಂಥ ವಿದುರನ ಮೇಲೆ ಆಕೆಗೆ ಇಷ್ಟ ಇಲ್ಲ. ದಾಸಿ ಪರಾಶ್ರಮಿಯ ಪುತ್ರ, ಇವರೂ ಸಹ ವೇದವ್ಯಾಸರ ಪ್ರಸಾದ, ಇವರಿಗೂ ಸಹ ಶಾಸ್ತ್ರೋಕ್ತವಾಗಿ ನಾಮಕರಣ ಆಗಲೇಬೇಕು ಅಂತಕ್ಕಂಥದ್ದು ಭೀಷ್ಮಾಚಾರ್ಯರು ಸತ್ಯವತಿಗೆ ಹೇಳ್ತಾರೆ. ಆಕೆಗೆ ಇಷ್ಟ ಇರಲ್ಲ, ಆದರೂ ಅದನ್ನು ಒಪ್ಕೊಂಡ್ಲೇಬೇಕಾಗಿತ್ತು ಆಕೆ ಸತ್ಯವತಿ. ಆವಾಗ ಆ ಒಂದು 3ನೇ ದಾಸಿ ಪರಾಶ್ರಮಿಗೆ ವೇದವ್ಯಾಸರ ನಿಯೋಗದಿಂದ ಹುಟ್ಟಿರ್ತಕ್ಕಂಥ ಕುಮಾರನಿಗೆ ಆ ಒಂದು ನಾಮಕರಣವನ್ನು ಇವರು ಮಾಡ್ತಾರೆ ಕೃಪಾಚಾರ್ಯರು. ಈ ಬಾಲಕ ವಿದ್ಯಾಶಾಸ್ತ್ರಗಳ ಭಂಡಾರ, ಈ ಬಾಲಕ ವಿದ್ಯಾಶಾಸ್ತ್ರಗಳ ಭಂಡಾರ, ಅವನ ಹಂಗಾಗಿ ಇವನಿಗೆ ವಿದುರ ಕುಮಾರ ಅಂತಕ್ಕಂಥ ಹೆಸರನ್ನು ಇಡ್ತೀವಿ ಅಂತಕ್ಕಂಥದ್ದು. ಅಂದರೆ ಆ ಒಂದು ಕೃಪಾಚಾರ್ಯರಿಂದ ಶಾಸ್ತ್ರೋಕ್ತವಾಗಿ 3 ಸಹ ವೇದವ್ಯಾಸರ ನಿಯೋಗದಿಂದ ಹುಟ್ಟಿರ್ತಕ್ಕಂಥ 3 ಧೃತರಾಷ್ಟ್ರ, ಪಾಂಡು ಹಾಗೂ ವಿದುರ ಅಂತಕ್ಕಂಥ ನಾಮಕರಣವನ್ನು ಕೃಪಾಚಾರ್ಯರು ನೆರವೇರಿಸ್ತಾರೆ. ನೋಡ್ರಿ, ಶ್ರೀಕೃಷ್ಣ ಹೇಳ್ತಾನೆ, ಭವಿಷ್ಯದ ಇನ್ನೊಂದು ಹೆಸರೇ ಸಂಘರ್ಷ. ಸಂಘರ್ಷ ಅಂತಂದರೆ ಭವಿಷ್ಯದ ಇನ್ನೊಂದು ಹೆಸರೇ ಸಂಘರ್ಷ. ನಮಗೆ ಮುಂದೆ ಏನು ಬರ್ತದೆ ಗೊತ್ತಿಲ್ಲ, ಎಲ್ಲದಕ್ಕೂ ರೆಡಿ ಇರಬೇಕು ನಾವು. ಅಲ್ಲಿ ಸುಖ ಬಂದರೂ ರೆಡಿ ಇರಬೇಕು, ಕಷ್ಟ ಬಂದರೂ ಸಹ ರೆಡಿ ಇರಬೇಕು. ಜೀವನ ಎಂದರೆ ಈ ಕ್ಷಣ ಮಾತ್ರ, ವರ್ತಮಾನ. ಜೀವನ ಅಂತಂದರೆ ವರ್ತಮಾನ ಮಾತ್ರ, ಭೂತನೂ ಅಲ್ಲ ಭವಿಷ್ಯನೂ ಅಲ್ಲ. ಈ ಕ್ಷಣದ ಅನುಭವವೇ ಜೀವನದ ಅನುಭವ. ಇವತ್ತೇನು ಅನುಭವ ಪಡ್ಕೊಳ್ತೀವಲ್ಲ ಇದೆ, ಮುಂದೆ ನಮಗಿದು ಅನುಭವ ಸಿಗ್ತತಿಲ್ಲ ಗೊತ್ತಿಲ್ಲ, ಹಿಂದೆ ಸಿಕ್ಕತ್ತಿಲ್ಲ ಗೊತ್ತಿಲ್ಲ. ಬಟ್ ಈ ಕ್ಷಣವನ್ನು ನಾವು ಆನಂದಿಸಬೇಕು, ಆಸ್ವಾದಿಸಬೇಕು, ಜೀವನವನ್ನು ಒಂದು ಸುಖ ಸಂತೋಷವಾಗಿ ಕಳಿಬೇಕು ಅಂತಕ್ಕಂಥದ್ದು. ಧೈರ್ಯ ಸಾಹಸದೊಂದಿಗೆ ಭವಿಷ್ಯವನ್ನು ಸ್ವಾಗತಿಸಬೇಕು. ಭವಿಷ್ಯಕ್ಕಾಗಿ ನಾವು ಹೆದರಬಾರ್ದು ಅಂತ ಹೇಳ್ತಾನೆ ಶ್ರೀಕೃಷ್ಣ. ಅದು ಎಂಥದಾರ ಬರಲಿ ಭವಿಷ್ಯ, ಅದನ್ನು ಫೇಸ್ ಮಾಡಬೇಕು ನಾವು. ಅದು ಸುಖನೂ ಬರಲಿ ಅಥವಾ ಕಷ್ಟನೇ ಬರಲಿ. ಕಷ್ಟ ನೋಡ್ರಿ, ನಾವು ಯಾರಾದರೂ ನಾವು ಭಗವಂತನನ್ನು ಬೇಡ್ಕೊಳ್ಬೇಕಪ್ಪ ಅಂತಂದರೆ ಕಷ್ಟವನ್ನು ಕೊಡಬೇಡ ಅಂತ ಬೇಡ್ಕೋಬಾರ್ದಂತೆ. ಕಷ್ಟವನ್ನು ಕೊಡು, ಕಷ್ಟವನ್ನು ಎದುರಿಸ್ತಕ್ಕಂಥ ಶಕ್ತಿಯನ್ನು ಕೊಡು ಪರಮಾತ್ಮ ಅಂತಕ್ಕಂಥದ್ದನ್ನು ನಾವು ಬೇಡ್ಕೊಳ್ಬೇಕು. ಹಾಗಾಗಿ 12ನೇ ಶತಮಾನದ ಶರಣರು ಹೇಳ್ಯಾರ, ಅವತ್ತೇ ಮರಣವೇ ಮಹಾನವಮಿ. ಅವರು ಮರಣವನ್ನು ಅತ್ಯಂತ ಉತ್ಸಾಹದಿಂದ ಸಂತೋಷದಿಂದ ಸ್ವಾಗತ ಮಾಡ್ತಾಯಿದ್ರು ಅವರು. ಇವತ್ತು ನಮಗೆ ಯಾರಿಗಾದ್ರೂ ಆ ಧೈರ್ಯ ಐತೆ ಮರಣವನ್ನು ಸ್ವಾಗತ ಮಾಡ್ತಕ್ಕಂಥದ್ದು? ಯಾಕಂದರೆ ಮರಣ ಅಂತಂದರೆ ನಮಗೆ ಹೆದರಿಕೆ. ನಾವೆಲ್ಲರೂ ಮಕ್ಕಂಡ್ರೆ ನಮಗೇನಾರು ಸಾಯತಕ್ಕಂಥ ಒಂದು ಯೋಚನೆ ಬಂದರೆ ನಮಗೆ ನಿದ್ದೆನೇ ಬರಲ್ಲ.
ಅಂದರೆ ಮರಣಕ್ಕೆ ನಾವು ಹೆದರ್ತಾ ಇದ್ದೀವಿ. ಅಂದರೆ ಶರಣರ ಮರಣವೇ ಮಹಾನವಮಿ. ಅಂದರೆ ಎಲ್ಲದನ್ನು ನಾವು ಸ್ವಾಗತ ಮಾಡಬೇಕು. ಯಾಕಂದರೆ ಯಾವಾಗ ಏನಾಗಬೇಕು ಅದಾಗಲೇ ಆಗುತ್ತೆ. ಬಾರದು ಬಪ್ಪದು ತಪ್ಪದು ಅಂತಕ್ಕಂಥದ್ದು. ಬಂದಿದ್ದು ಬರಲಿ, ಆ ದೇವರ ದಯೆ ಒಂದು ಇರಲಿ ನಮ್ಮ ಮೇಲೆ ಅಂತಕ್ಕಂಥದ್ದನ್ನು ಆ ಒಂದು ಶ್ರೀಕೃಷ್ಣ ಒಂದು ಎಪಿಸೋಡ್ನಲ್ಲಿ ಅವಾಗವಾಗ ಶ್ರೀಕೃಷ್ಣನ ಮಾತು ಬರ್ತಾ ಇರ್ತವೆ. ಬಹಳ ಮೌಲಿಕವಾಗಿರ್ತಕ್ಕಂಥ ಮಾತುಗಳು, ನಮ್ಮ ಜೀವನಕ್ಕೆ ಬಹಳ ಹತ್ತಿರವಾಗಿರ್ತಕ್ಕಂಥ ಮಾತುಗಳವು. ಇನ್ನು ಅಂಬೆ ಪರಶುರಾಮರ ಹತ್ರ ಹೋಗಿ ಪರಶುರಾಮರನ್ನ ಕರ್ಕೊಂಬರ್ತಾಳೆ ಆಕೆ. ಅಂಬೆ ಬಿಡಲ್ಲ ಅಂತ ಹೇಳಿದ್ವಲ್ಲ, ನನಗೆ ನ್ಯಾಯ ಬೇಕೇ ಬೇಕು, ನೀವು ಭೀಷ್ಮಾಚಾರ್ಯರನ್ನು ನೀವು ಶಿಕ್ಷೆ ಕೊಡಲೇಬೇಕು, ಅವರು ತಪ್ಪು ಮಾಡಿದ್ದಾರೆ ಅಂತಕ್ಕಂಥದ್ದನ್ನು ಪಟ್ಟಿಡಿದು ಆಕೆ ಕರ್ಕೊಂಬರ್ತಾಳೆ. ಯಾರನ್ನ? ಪರಶುರಾಮರನ್ನ, ಭೀಷ್ಮರನ್ನ ಮುಖಾಮುಖಿ ಮಾಡ್ತಾಳೆ ಆಕೆ. ಹಸ್ತಿನಾಪುರಕ್ಕೆ ಅಂಬೆಯ ಆಗಮನ. ಪರಶುರಾಮರ ಅಣತಿಯಂತೆ ಆಕೆ ಹಸ್ತಿನಾಪುರಕ್ಕೆ ಬರ್ತಾಳೆ. ಕುರುವಂಶದ ರಾಜಧಾನಿ ಹಸ್ತಿನಾಪುರ. ಅಲ್ಲಿಗೆ ಬಂದು ಆ ಒಂದು ಆಸ್ಥಾನಕ್ಕೆ ಬರ್ತಾಳೆ, ರಾಜಾಸ್ಥಾನಕ್ಕೆ ಬಂದು ಭೀಷ್ಮರಿಗೆ ಆಹ್ವಾನ ಕೊಡ್ತಾಳೆ ಆಕೆ. ಭೀಷ್ಮಾಚಾರ್ಯರೇ ಬರ್ರಿ, ನೀವು ಈಗ ನಿಮಗೆ ಎರಡೇ ಆಯ್ಕೆ ಉಳ್ಕೊಂಡಿರೋದು. ನನಗೆ ಅನ್ಯಾಯ ಮಾಡಿದಿರಲ್ಲ ನೀವು, ನಿಮಗೆ ಎರಡೇ ಆಯ್ಕೆ ಉಳ್ಕೊಂಡಿರೋದು. ಒಂದು, ನೀವು ನನ್ನ ವಿವಾಹ ಆಗಬೇಕು. ಒಂದು. ಎರಡನೇ ಆಯ್ಕೆ ನಿಮ್ಮ ಸಾವು, ಮೃತ್ಯು. ವಿವಾಹ ಅಥವಾ ಮೃತ್ಯು, ಇವೆರಡು ಆಯ್ಕೆ ನಿಮ್ಮ ಮುಂದೆ ಇದ್ದಾವೆ. ನೀವು ಯಾವ ಆಯ್ಕೆ ಮಾಡ್ಕೊತೀರಿ ನೋಡ್ರಿ ಅಂತ ಹೇಳ್ತಾಳೆ. ಅಂದರೆ ಪರಶುರಾಮರು ಬರ್ತಾರೆ, ಯುದ್ಧ ಮಾಡ್ತಾರೆ, ಭೀಷ್ಮಾಚಾರ್ಯರನ್ನು ಸಂಹರಿಸ್ತಾರೆ ಅಂತಕ್ಕಂಥದ್ದು ಆಕೆಯ ಭಾವನೆ. ಯಾಕಂದರೆ ಇವ್ರು ತಪ್ಪು ಮಾಡ್ಯಾರ ಅಂತ ಆಕೆಯ ಭಾವನೆಯಲ್ಲಿದೆಯಲ್ಲ ಮನಸ್ಸಿನಲ್ಲಿ. ಯಾಕಂದರೆ ಈ ತಪ್ಪು ಒಪ್ಪುಗಳೇನದಾವಲ್ಲ, ಅವರವರ ಮೂಗಿನ ನೀರಕ್ಕೆ ಅಂತ ಹೇಳ್ತೀವಿ ನಾವು. ನನ್ನ ಮೂಗಿನ ನೀರಕ್ಕೆ ಸರಿ ಇರ್ತಕ್ಕಂಥದ್ದು ನಿಮ್ಮ ಮೂಗಿನ ನೀರಕ್ಕೆ ತಪ್ಪಾಗಿರ್ಬೋದು. ನನ್ನ ಒಂದು ಯೋಚನೆಗೆ ತಪ್ಪು ಅಂತಕ್ಕಂಥದ್ದು ನಿಮ್ಮ ಯೋಚನೆಗೆ ಸರಿ ಇರ್ಬೋದು. ಹಾಗೆ ಅಂಬೆಯ ಒಂದು ಯೋಚನೆಗೆ, ಅಂಬೆಯ ಆಕೆ ಯೋಚನೆ ಮಾಡತಕ್ಕಂಥದ್ದು ಅದು ಭೀಷ್ಮಾಚಾರ್ಯರು ಮಾಡಿರ್ತಕ್ಕಂಥದ್ದು ತಪ್ಪು ಅಂತಕ್ಕಂಥದ್ದು. ನೋಡ್ರಿ, ಆ ಸ್ಥಾನದಲ್ಲಿ ಸತ್ಯವತಿ ಇರ್ತಾಳೆ, ರಾಜಮಾತೆ, ಕುರುವಂಶದ ರಾಜಮಾತೆ, ಶಂತನು ಮಹಾರಾಜನ ಪತ್ನಿ, ಭೀಷ್ಮಾಚಾರ್ಯರ ಮಲತಾಯಿ ಅಂತಲೂ ನಾವು ಹೇಳ್ಬೋದು. ಯಾಕಂದರೆ ಭೀಷ್ಮಾಚಾರ್ಯರು ಒಂದು ತಾಯಿ ಮಗ. ಇವರು ಯಾರು ವಿಚಿತ್ರವೀರ್ಯ, ಚಿತ್ರಾಂಗದ ಅವರಿಬ್ಬರು ಹುಟ್ಟಿದ್ರಲ್ಲ, ಅವರು ಸತ್ಯವತಿಯ ಮಕ್ಕಳು. ಸತ್ಯವತಿ ಹೇಳ್ತಾಳೆ ನೋಡ್ರಿ, ಯಾರಿಗೆ ಹೇಳ್ತಾಳೆ? ಈಕೆಗೆ ಹೇಳ್ತಾಳೆ. ಯಾರಿಗೆ? ಅಂಬೆಗೆ. ಅಂಬೆ, ಸುಖದ ಮಾರ್ಗ ಬಿಟ್ಟು ಸಂಘರ್ಷದ ಮಾರ್ಗ ಏಕೆ? ನಿನಗೆ ವಯಸ್ಸಿದೆ, ಜೀವನವನ್ನು ಅನುಭವಿಸಬೇಕು, ಸುಖವಾಗಿರು, ನಿನಗೇನು ಬೇಕು ಅದನ್ನು ಅವಕಾಶಗಳನ್ನು ನಾವು ಒದಗಿಸ್ಕೊಡ್ತೀವಿ. ಭೀಷ್ಮಾಚಾರ್ಯರು ಅವರು ಪ್ರತಿಜ್ಞೆ ಮಾಡಿಬಿಟ್ಟಿದ್ದಾರೆ, ನಾನು ಜೀವನ ಪೂರ್ತಿ ಅವಿವಾಹಿತನಾಗಿರ್ತೀನಿ, ಬ್ರಹ್ಮಚಾರಿಯಾಗಿರ್ತೀನಿ ಅಂತ ಪ್ರತಿಜ್ಞೆನೇ ಮಾಡಿದ್ದಾರೆ. ನೀನು ಯಾಕೆ ಅವರನ್ನು ಮತ್ತೆ ನೀನು ಕೆಣಕ್ತೀಯ? ಸಂಘರ್ಷವನ್ನು ಯಾಕೆ ತಗೊಳ್ತದೀಯಾ? ಅವ್ರಿಗೆ ವರನೇ ಇದೆ, ಸಾವಿಲ್ಲ ಅಂತಕ್ಕಂಥ ವರ ಇದೆ. ಹಂಗಾಗಿ ಸುಖದ ಮಾರ್ಗವನ್ನು ಆಯ್ಕೆ ಮಾಡ್ಕೊ, ಸಂಘರ್ಷದ ಮಾರ್ಗವನ್ನು ಯಾಕೆ ಆಯ್ಕೆ ಮಾಡ್ಕೊಳ್ತಾ ಇದೀಯ? ಈಗ ಉದಾಹರಣೆ, ನಮ್ಮ ಜೀವನದಲ್ಲಿ ನಮಗೇನಾದರೂ ಎರಡು ಆಯ್ಕೆಗಳನ್ನು ಕೊಟ್ಟರೆ ನಾವು ಸುಖದ ಜೀವನವನ್ನು ಮಾತ್ರ ಆಯ್ಕೆ ಮಾಡ್ಕೊಳ್ತೀವಿ, ಸಂಘರ್ಷದ ಜೀವನವನ್ನು ಆಯ್ಕೆ ಮಾಡ್ಕೊಳ್ಳಲ್ಲ. ಯಾಕಂದರೆ ಸಂಘರ್ಷದ ಜೀವನವನ್ನು ಆಯ್ಕೆ ಮಾಡೋಕ್ಕಂದ್ರೆ ಅದಕ್ಕೆ ತಾಕತ್ತು ಬೇಕು, ಧೈರ್ಯ ಬೇಕಂತಕ್ಕಂಥದ್ದು, ಅದನ್ನು ಎದುರಿಸ್ತಕ್ಕಂಥ ಶಕ್ತಿ ಬೇಕು. ಆ ಸಂಘರ್ಷವನ್ನು ಎದುರಿಸಿ ಗೆದ್ದಾಗ ಆಗ್ತಕ್ಕಂಥ ಸಂತೋಷನೇ ಬೇರೆ. ಸಂಘರ್ಷವನ್ನು ಎದುರಿಸಿ ಗೆದ್ದಾಗ ಆಗ್ತಕ್ಕಂಥ ಸಂತೋಷ ಬೇರೆ. ಬಟ್ ಗೆಲ್ತೀನಿ ಅಂತಕ್ಕಂಥ ಆತ್ಮವಿಶ್ವಾಸ ನಮ್ಮಲ್ಲಿ ಬೇಕು ಮೊದಲು, ಫಸ್ಟು. ಅದಕ್ಕೆ ಹೇಳ್ತಾಳೆ ನೋಡ್ರಿ ಇಲ್ಲಿ ಅಂಬೆ. ನಾನು ಯಾಕೆ ನಿಯೋಗ ಪದ್ಧತಿ ಅದನ್ನು ಹೇಳಿದೆ ಅಂತಂದ್ರೆ, ಅಂಬೆ ಹೇಳ್ತಾಳೆ ಯಾರಿಗೆ? ಸತ್ಯವತಿ ದೇವಿಗೆ ಹೇಳ್ತಾಳೆ. ಸತ್ಯವತಿ ದೇವಿ, ನೀವು ನನ್ನ ಸೋದರಿಯರಿಗೆ ಏನು ಕೊಟ್ಟಿರಿ? ಅಂಬಿಕೆ ಅಂಬಾಲಿಕೆಯನ್ನು ಸೊಸೆಯಂದ್ರೆ ಮಾಡ್ಕೊಂಡಾಳಲ್ಲಿಕೆ. ನನ್ನ ಸೋದರಿಯರಿಗೆ ಏನು ಕೊಟ್ಟಿರಿ ನೀವು? ವೈಧವ್ಯ, ಅವರಿನ್ನೂ ಮದುವೆ ಆಗ್ತಿದ್ದಂಗೆ ವೈಧವ್ಯವನ್ನು ಕೊಟ್ಟರೆ ನೀವು. ನಿಯೋಗದಂಥ ಭಯಾನಕ ಅನುಭವವನ್ನು ಕೊಟ್ಟರೆ ನನ್ನ ಸೋದರಿಯರಿಗೆ. ಈ ಒಂದು ಉದ್ದೇಶಕ್ಕೆ ನಾನು ಅದನ್ನು ಹೇಳಿದೆ. ನಿಯೋಗದಂಥ ಭಯಾನಕ ಅನುಭವವನ್ನು ಕೊಟ್ಟರೆ ನನ್ನ ಸೋದರಿಯರಿಗೆ ನೀವು. ಅದು ಯಾರಿಗೂ ಬರಬಾರ್ದು ಆ ಒಂದು ಪರಿಸ್ಥಿತಿ. ಅವ್ರಿಗೆ ಸಂಸಾರ ಸುಖನೇ ಇಲ್ಲ, ಸಂತಾನ ಪ್ರಾಪ್ತಿ ಆಗಲಿಲ್ಲ, ಅಂಥ ಅನುಭವವನ್ನು ಕೊಟ್ಟರೆ ನೀವು. ಅಂಗವಿಕಲ ಮಗನನ್ನು ಕೊಟ್ರಿ, ಮುಂದೆ ಅವನಾದರೂ ಒಳ್ಳೆಯ ಸಂತಾನ ಆಯಿತಾ? ಅದು ಸಂತಾನ ಒಳ್ಳೆಯ ಸಂತಾನ ಆಗಲಿಲ್ಲ. ಅವರು ಇಡೀ ಜೀವನ ಪೂರ್ತಿ ಕೊರಗಬೇಕು ನನ್ನ ಸೋದರಿಯರು. ಎಂತಹ ಅನುಭವವನ್ನು ಕೊಟ್ರಿ ನೀವು? ನನ್ನ ಸೋದರಿಯರಿಗೆ ಏನು ಸುಖವನ್ನು ಸಂತೋಷವನ್ನು ಕೊಟ್ರಿ? ನನಗೆ ಸುಖದ ಮಾರ್ಗ ಹೇಳ್ತಾ ಇದ್ದೀರಲ್ಲ ನೀವು ಅಂತಂದು ಪ್ರಶ್ನೆ ಮಾಡ್ತಾಳೆ ಅವತ್ತು ಆಕೆ. ನೋಡ್ರಿ, ಎಂಥ ವೈಚಾರಿಕವಾಗಿ ಪ್ರಶ್ನೆ ಮಾಡ್ತಾಳೆ ಆಕೆ ಅಂಬೆ. ಈಗ 5,000 ವರ್ಷಗಳ ಹಿಂಚೆ ಒಬ್ಬ ಸ್ತ್ರೀ ಒಂದು ರಾಜ್ಯಸಭೆಯಲ್ಲಿ ಈ ಒಂದು ಪ್ರಶ್ನೆ ಮಾಡ್ತಾಳೆ ಅಂತಂದರೆ ಅದು ನಮ್ಮ ಭಾರತದ ಹೆಮ್ಮೆ. ಯಾಕಂದರೆ ಇವತ್ತಿಗೂ ಸಹ ಸ್ತ್ರೀಯರು ಮಾತಾಡ್ತಕ್ಕಂಥ ಮನೋಭಾವ ಇಲ್ಲ. ಆ ಒಂದು
ಅಂಬೆಯ ಒಂದು ಮಾತಿಗೆ ಕಟ್ಟು ಬಿದ್ದು ಪರಶುರಾಮ ಮತ್ತು ಭೀಷ್ಮರು ಮುಖಾಮುಖಿ ಆಗ್ತಾರೆ. ಪರಶುರಾಮರು ಹೇಳ್ತಾರೆ, ನೋಡ್ರಿ ಭೀಷ್ಮ, ಈ ಕನ್ಯೆಯ ಮನಸ್ಸಿನ ಸಮಾಧಾನಕ್ಕಾಗಿ ನಿನ್ನ ಪರೀಕ್ಷೆ ಮಾಡ ಬಯಸುತ್ತೇನೆ. ಈ ಕನ್ಯೆ ಅಂಬೆ ಏನು ಹೇಳ್ತದಾಳೆ, ನೀನು ತಪ್ಪು ಮಾಡಿ ಅಂತ ಹೇಳ್ತದಾಳೆ, ಹಂಗಾಗಿ ನಿನ್ನ ಮೇಲೆ ನಾನು ಯುದ್ಧಕ್ಕೆ ಬಂದಿದ್ದೀನಿ. ಈಕೆಯ ಮನಸ್ಸಿನ ಸಮಾಧಾನಕ್ಕಾಗಿ, ನೀನು ತಪ್ಪು ಮಾಡಿಲ್ಲ ಅಂತ ನನಗೆ ಗೊತ್ತಿದೆ, ನೀನು ನನ್ನ ಶಿಷ್ಯ, ನೀನು ಯಾವುದೇ ತಪ್ಪು ಮಾಡಿಲ್ಲಮ್ಮ ನನಗೆ ಗೊತ್ತಿದೆ. ಆದರೆ ಈಕೆಯ ಸಮಾಧಾನಕ್ಕಾಗಿ ನಿನ್ನನ್ನು ನಾನು ಪರೀಕ್ಷೆ ಮಾಡ್ತಾಯಿದ್ದೀನಿ. ನೀನು ಧರ್ಮದಲ್ಲಿ ಇದ್ದದ್ದೇ ಆದರೆ ಸೋಲುವುದಿಲ್ಲ. ನೀನು ಧರ್ಮದಲ್ಲೇ ಇದ್ದದ್ದೇ ಆದರೆ ನೀನು ಸೋಲಲ್ಲ. ನಾವಿಬ್ಬರು ಯುದ್ಧ ಮಾಡೋಣ. ಅವನು ಭೀಷ್ಮಾಚಾರ್ಯರು ಮೊದಲು ಹಿಂಜರಿತಾರೆ, ನಾನು ಗುರುಗಳ ಜೊತೆಗೆ ಹೆಂಗೆ ಯುದ್ಧ ಮಾಡಲಿ, ನೀವು ನನ್ನ ಗುರುಗಳು, ನಿಮ್ಮ ಮೇಲೆ ಹೆಂಗೆ ನಾನು ಬಾಣಗಳನ್ನು ಬಿಡಲಿ, ನಾನು ಯುದ್ಧ ಮಾಡಲ್ಲ ನಿಮ್ಮ ಮೇಲೆ ಅಂತ ಹೇಳ್ತಾನೆ. ಯಾರು? ಭೀಷ್ಮ. ಇಲ್ಲ, ಇದು ಇಲ್ಲಿ ಒಂದು ಸಂದಿಗ್ಧ ಪರಿಸ್ಥಿತಿ ಉಂಟಾಗಿದೆ. ಈಗ ಈ ಕನ್ಯೆ ನ್ಯಾಯಕ್ಕಾಗಿ ನನ್ನ ಹತ್ರ ಬಂದಿದ್ದಾಳೆ, ನಿನ್ನಿಂದ ತಪ್ಪಾಗಿದೆ ಅಂತಕ್ಕಂಥದ್ದು. ಹಂಗಾಗಿ ನಾನು ಈಗ ನೀನು ಯುದ್ಧ ಮಾಡಲಿಲ್ಲದ್ರೆ ಒಂದು ತಪ್ಪು ಸಂದೇಶ ಹೋಗ್ತದೆ ಒಂದು ಲೋಕಕ್ಕೆ. ಹಾಗಾಗಿ ಯುದ್ಧ ಮಾಡು. ನಿನ್ನಲ್ಲಿ ಧರ್ಮ ಇದ್ದದ್ದೇ ಆಗಿದ್ದರೆ, ನೀನು ಅನ್ಯಾಯ ಮಾಡಿಲ್ಲ ಅಂತಂದರೆ ನೀನು ಸೋಲಲ್ಲ ಅಂತ ಹೇಳ್ತಾರೆ ಅವರು. ಅವಾಗ ಹೇಳ್ತಾನೆ ಭೀಷ್ಮಾಚಾರ್ಯರು, ಅಂದರೆ ನಾನು ಗುರುಗಳನ್ನು ಸೋಲಿಸ್ಬೇಕಾ? ಸಾಧ್ಯ ಆಗಲ್ಲ, ನಾನು ಇದನ್ನು ಮಾಡಲ್ಲ, ಈ ಕೆಲಸವನ್ನು ನಾನು ಯುದ್ಧ ಮಾಡಲ್ಲ, ನೀವೇನಾದ್ರೂ ಶಿಕ್ಷೆ ಕೊಡ್ರಿ ನನಗೆ ಅಂತ ಹೇಳ್ತಾನೆ. ಅದಕ್ಕೆ ಗುರುಗಳು ಹೇಳ್ತಾರೆ, ನೋಡ್ರಿ ಪರಶುರಾಮರು, ಶಿಷ್ಯನಿಂದ ಸೋಲುವುದರಿಂದ ಗುರುವಿಗೆ ಗೌರವ ಹೆಚ್ಚುತ್ತದೆ. ಶಿಷ್ಯನಿಂದ ಸೋಲುವುದರಿಂದ ಗುರುವಿಗೆ ಗೌರವ ಅಂತಕ್ಕಂಥದ್ದು ಹೆಚ್ಚಾಗ್ತದೆ. ಹಂಗಾಗಿ ನೀನು ಯಾವುದೇ ರೀತಿಯ ಒಂದು ಮನಸ್ಸಿಗೆ ಆತಂಕವನ್ನು ಇಟ್ಕೋಬೇಡ, ನೀನು ಯುದ್ಧ ಮಾಡು ನನ್ನ ಜೊತೆಗೆ ಅಂತಕ್ಕಂಥದ್ದನ್ನು ಹೇಳ್ತಾಳೆ. ಯಾವುದೇ ಒಬ್ಬ ಗುರುವಿಗೆ ತನ್ನ ಶಿಷ್ಯ ದೊಡ್ಡ ಮಟ್ಟಕ್ಕೆ ಬೆಳೆದಾಗ ಆಗ್ತಕ್ಕಂಥ ಸಂತೋಷ ಇದೆಯಲ್ಲ, ಯಾವತ್ತೂ ಗುರುಗಳು ಆ ಒಂದು ಶಿಷ್ಯನ ಒಂದು ಏಳಿಗೆಯನ್ನು ನೋಡಿ ಅಸೂಯೆ ಪಡಲ್ಲ, ಸಂತೋಷ ಪಡ್ತಾರೆ ಅಂತಕ್ಕಂಥದ್ದನ್ನು ಈ ವಿಚಾರ ತಿಳಿಸ್ತದೆ. ಇವತ್ತಿಗೂ ಸಹ ಅದನ್ನು ನಾವು ನೋಡ್ತಾ ಇದ್ದೀವಿ. ನೋಡ್ರಿ, ಪರಶುರಾಮರು ಹೇಳ್ತಾರೆ, ಒಂದು ಶ್ವೇತರ ವಸ್ತ್ರಕ್ಕೆ ಒಂದು ಚಿಕ್ಕ ಕಲೆ, ಒಂದು ಸಂಶಯ ಬೀಜ ಇದ್ದರೆ ಅದು ಆ ಒಂದು ಪರಿಸರನೇ ಹಾಳು ಮಾಡ್ತತೆ, ಆ ಒಂದು ಬಿಳಿಯ ಬಟ್ಟೆಯ ಒಂದು ಸೌಂದರ್ಯವನ್ನೇ ಹಾಳು ಮಾಡ್ತತೆ. ಹಂಗೆ ನಿಮ್ಮ ಮೇಲೆ ಒಂದು ಕಪ್ಪು ಕಲೆ ಬಂದಿದೆ, ಒಂದು ದೋಷ ಬಂದಿದೆ, ಒಂದು ಅಪರಾಧ ನಿಮ್ಮ ಮೇಲೆ ಬಂದಿದೆ, ಅದನ್ನು ನೀವು ತೊಳ್ಕೊಳ್ಬೇಕೀಗ. ಹಂಗಾಗಿ ಅದಕ್ಕೆ ತೊಳ್ಕೊಳ್ಳೋದಕ್ಕೆ ಒಂದು ಸರಿಯಾದ ಮಾರ್ಗ ಹೀಗಿದೆ, ಹಂಗಾಗಿ ನೀನು ನನ್ನ ಜೊತೆಗೆ ಯುದ್ಧ ಮಾಡು ಅಂತಕ್ಕಂಥದ್ದನ್ನು ಅವರು ಹೇಳ್ತಾರೆ. ಇಲ್ಲಪ್ಪ ಅಂತಂದರೆ ಸಮಾಜ ನಮ್ಮನ್ನು ನೋಡ್ತಕ್ಕಂಥ ರೀತಿಯೇ ಬೇರೆ ಇದೆ ಅಂತಕ್ಕಂಥದ್ದನ್ನು ಹೇಳ್ತಾರೆ ಅವರು. ಆ ಒಂದು ಗುರುಗಳ ಮಾತಿಗೆ ಕಟ್ಟು ಬಿದ್ದು ಪರಶುರಾಮರು ಹಾಗೂ ಭೀಷ್ಮಾಚಾರ್ಯರು ಯುದ್ಧವನ್ನು ಪ್ರಾರಂಭ ಮಾಡ್ತಾರೆ. ಬಹಳ ಘನಘೋರ ಯುದ್ಧ, ಭಯಾನಕವಾಗಿರ್ತಕ್ಕಂಥ ಯುದ್ಧವನ್ನು ಮಾಡ್ತಾರೆ. ಯಾರು ಸೋಲಲ್ಲ, ಯಾರು ಗೆಲ್ಲಲ್ಲ, ಇಬ್ಬರು ಸರಿಸಾಟಿ, ಅವರಿಬ್ಬರೇ ಸಾಟಿ ಅಂತಕ್ಕಂಥದ್ದು. ಒಂದು ಭಯಾನಕ ಯುದ್ಧ ಆಗ್ತದೆ. ಎಷ್ಟು ಯುದ್ಧ ಆದರೂ ಸಹ ಇಬ್ಬರೂ ಸೋಲಲ್ಲ, ಯಾರೂ ಸೋಲಲ್ಲ. ಇವರ ಯುದ್ಧವನ್ನು ನೋಡಿ ದೇವತೆಗಳೆಲ್ಲ ನಡುಗ್ತಾರೆ. ಕೊನೆಗೆ ಆ ಶಿವನೇ ಪರಮಾತ್ಮನೇ ಕೆಳಗೆ ಬರ್ತಾನೆ, ಪ್ರತ್ಯಕ್ಷ ಆಗ್ತಾನೆ ಇವರಿಗೆ. ಪ್ರತ್ಯಕ್ಷ ಆಗಿ ಅವರಿಬ್ಬರಿಗೆ ಹೇಳ್ತಾನೆ, ನೀವು ಯುದ್ಧವನ್ನು ನಿಲ್ಲಿಸ್ರಿ ಫಸ್ಟು. ನೀವಿಬ್ಬರು ಯುದ್ಧ ಮಾಡೋದ್ರಿಂದ ಇಡೀ ಸಮಸ್ತ ವಿಶ್ವ ನಾಶವಾಗುತ್ತದೆ, ಇಡೀ ವಿಶ್ವನೇ ನಡುಗ್ತಾ ಇದೆ, ನಾಶ ಆಗ್ತದೆ. ಹಂಗಾಗಿ ನೀವು ಯುದ್ಧವನ್ನು ನಿಲ್ಲಿಸ್ರಿ ಅಂತಂದು ಯುದ್ಧವನ್ನು ನಿಲ್ಲಿಸಿ ಆ ಸಾಕ್ಷಾತ್ ಪರಶಿವನೇ ಅಂಬೆ ಹತ್ರ ಹೇಳ್ತಾನೆ, ನೋಡಮ್ಮ, ಈಗ ನಿನಗೆ ಅನ್ಯಾಯ ಆಗಿದೆಯಲ್ಲ, ಇವರು ತಪ್ಪು ಮಾಡಿಲ್ಲ, ಈಗ ನೀನೇನೋ ಶಾಪ ಕೊಟ್ಟಿದೆಯಾ, ಈಗ ಏನಂತ ಈ ಭೀಷ್ಮಾಚಾರ್ಯರ ಸಾವಿಗೆ ನಾನೇ ಕಾರಣರಾಗ್ತೀನಿ ಅಂತಂದು ಶಾಪ ಕೊಟ್ಟಿದ್ದಾಳೆ ಮೊದಲು. ಯಾರು? ಅಂಬೆ. ನಿಮ್ಮ ಸಾವಿಗೆ ನಾನೇ ಕಾರಣರಾಗ್ತೀನಿ ಅಂತಕ್ಕಂಥದ್ದು. ಅದಕ್ಕೆ ಪರಶಿವ ಹೇಳ್ತಾನೆ, ನೋಡ್ರಿ, ಪರಮೇಶ್ವರ ಹೇಳ್ತಾರೆ, ಒಂದೊಮ್ಮೆ ಒಳ್ಳೆಯ ಕಾರ್ಯದ ಉದ್ದೇಶವಿದ್ದರೆ, ಧರ್ಮಸಮ್ಮತವಿದ್ದರೆ, ಭೀಷ್ಮ ಮೃತ್ಯುವಿನ ಇಚ್ಛೆ ವ್ಯಕ್ತಪಡಿಸಿದರೆ ನೀನು ಅವರ ಅವಸಾನಕ್ಕೆ ಕಾರಣಳಾಗುವೆ. ನೋಡ್ರಿ, ಕಂಡೀಷನ್ಸ್ ಹೆಂಗದಾವಿಲ್ಲಿ. ಒಳ್ಳೆಯ ಕಾರ್ಯದ ಉದ್ದೇಶ ಇದ್ದರೆ ಮಾತ್ರ, ಭೀಷ್ಮಾಚಾರ್ಯರಲ್ಲಿ ತೀರ್ಕೊಂಡ್ರೆ ಒಂದು ಒಳ್ಳೆಯದಾಗತ್ತಪ್ಪ ಅಂತ ಒಂದು ಉದ್ದೇಶ ಇದ್ದರೆ, ಅದು ಧರ್ಮಸಮ್ಮತ ಆಗಿದ್ದರೆ, ಭೀಷ್ಮರು ಸಹ ಮೃತ್ಯುವಿನ ಇಚ್ಛೆ ವ್ಯಕ್ತಪಡಿಸಿದರೆ, ಕೊನೆಗೆ ಅವರು ಮೃತ್ಯುವಿನ ಇಚ್ಛೆ ವ್ಯಕ್ತಪಡಿಸ್ತಾರೆ, ಆಯಿತು ಇನ್ನೇನು ನಾನು ಸಾಯಕ್ಕೆ ರೆಡಿ ಇದ್ದೀನಿ ಅಂತಕ್ಕಂಥದ್ದು. ಅವ್ರ ಇಚ್ಛೆ ವ್ಯಕ್ತಪಡಿಸಿದ್ರೆ ಆಗಲ್ಲ. ಮತ್ತೆ ಅದು ಭೀಷ್ಮರು ಮೃತ್ಯುವಿನ ಇಚ್ಛೆ ವ್ಯಕ್ತಪಡಿಸಿದರೆ ಮಾತ್ರ ನೀನು
ಅವರ ಅವಸಾನಕ್ಕೆ ಕಾರಣಗಳಾಗಿವೆ ಅಂತಕ್ಕಂಥದ್ದನ್ನು ಆ ಒಂದು ಶಿವ ಆಕೆಗೆ ಭರವಸೆಯನ್ನು ಕೊಡ್ತಾರೆ. ಅಂಬೆಗೆ ಭರವಸೆಯನ್ನು ಕೊಟ್ಟು, ಆಯಿತು ಇನ್ನು ಮುಂದೆ ನಿನ್ನ ಬದುಕನ್ನು ಕಟ್ಟಿಕೋ, ನಿನಗೇನು ಬರಬೇಕು ಕೇಳು ಅಂತಂದು ಆ ಶಿವ ಕೇಳ್ತಾರೆ ಪರಮಾತ್ಮ. ಆಕೆಗೆಲ್ಲ ಜೀವನನೇ ಸಾಕಾಗಿರ್ತದೆ. ಆಕೆ ನನಗೇನು ಬೇಡ್ರಿ, ನನಗೇನು ಬೇಡ ದೇವ, ನನಗೆ ಮೃತ್ಯು ಸಂಕಲ್ಪವನ್ನು ಕೊಡು, ನಾನು ಮುಂದೆ ಇವರ ಅವಸಾನಕ್ಕೆ ಕಾರಣ ಆಗಲಿಕ್ಕೆ ನಾನು ಹುಟ್ಟಿ ಬರ್ತಾ ಇದ್ದೀನಿ, ಮುಂದೆ ನನಗೆ ಮೃತ್ಯು ಸಂಕಲ್ಪ ಕೊಡು. ನನ್ನ ಸೋದರಿಯರ ಜೀವನವನ್ನು ನಾನು ನೋಡಿಬಿಟ್ಟಿದ್ದೀನಿ ಆಲ್ರೆಡಿ. ಆ ನನ್ನ ಸೋದರಿಯರ ಜೀವನ ಭಯಾನಕ ಆಗಿಬಿಟ್ಟದೆ. ಹಂಗಾಗಿ ನನಗೆ ಜೀವಂತವಾಗಿ ಈ ಜೀವನವನ್ನು ಸವಿಸೋದಕ್ಕೆ ಇಷ್ಟ ಇಲ್ಲ, ನನಗೆ ಮೃತ್ಯು ಸಂಕಲ್ಪವನ್ನು ಕೊಡು ಅಂತಂದು ಆ ದೇವನನ್ನು ಬೇಡ್ಕೊಳ್ತಾಳೆ ಆಕೆ. ಅದೇ ರೀತಿ ಆ ಒಂದು ಅಂಬೆಗೆ ಆ ಒಂದು ಮೃತ್ಯುವನ್ನು ಆ ಪರಮಾತ್ಮನೇ ಕರುಣಿಸ್ತಾರೆ. ಮುಂದೆ 25 ವರ್ಷಗಳ ನಂತರ ಆಕೆ ಅಂಬೆನೇ ಪಾಂಚಾಲ ರಾಜ್ಯದಲ್ಲಿ ದ್ರುಪದನ ರಾಣಿಯ ಮಗಳಾಗಿ ಜನಿಸ್ತಾಳೆ. ಮುಂದೆ 25 ವರ್ಷಗಳ ನಂತರ ಆಕೆ ಹೆಸರೇ ಶ್ರೀಖಂಡಿನಿ ಅಂತಕ್ಕಂಥದ್ದು, ಅಪಭ್ರಂಶವಾಗಿ ಶಿಖಂಡಿ ಅಂತಕ್ಕಂಥದ್ದನ್ನು ಹೇಳ್ತಾರೆ. ಇಲ್ಲಿ ಶಿಖಂಡಿ ಅಂತಂದರೆ ಏನು ಅಂದರೆ, ಹೆಣ್ಣಾಗಿ ಹುಟ್ಟಿದ್ದರೂ ಗುಣ ಶೌರ್ಯ ವರ್ತನೆಗಳಿಂದ ಗಂಡಸೆಂದು ಬಿಂಬಿಸಲ್ಪಟ್ಟ ಒಂದು ಪಾತ್ರ. ಆಕೆ ಹೆಣ್ಣೆ, ಆದರೆ ಗುಣದಲ್ಲಿ ಶೌರ್ಯದಲ್ಲಿ, ಯಾವ ಯುದ್ಧ ಮಾಡೋ ಶೌರ್ಯದಲ್ಲಿ ಯಾವ ಗಂಡು ಮಕ್ಕಳಿಗೂ ಮೀರಿಸ್ತಾಳೆ ಆಕೆ. ಆ ದ್ರುಪದ ರಾಣಿಯ ಮಗಳಾಗಿ ಹುಟ್ಟಿರ್ತಾಳಲ್ಲ, ಯಾವುದೇ ಯುದ್ಧ ಆದರೂ ಆಕೆ ಮುಂದೆ ನಿಂತು ಫೇಸ್ ಮಾಡ್ತಾ ಇರ್ತಾಳೆ. ಮಗ ಹೋಗೋದಕ್ಕಿಂತ ಮುಂಚೆ ಈಗಿನ ಒಂದು ಯುದ್ಧಕ್ಕೆ ಹೋಗ್ತಾ ಇರ್ತಾಳೆ. ಅಂದರೆ ಶೌರ್ಯದಲ್ಲಿ, ಗುಣದಲ್ಲಿ, ವರ್ತನೆಗಳಲ್ಲಿ ಒಂದು ಗಂಡಸಿನ ರೀತಿಯಲ್ಲಿ ಆಕೆ ಪ್ರತಿಯೊಂದನ್ನು ಆ ಒಂದು ಅಷ್ಟು ಶೌರ್ಯ ಅಂತಕ್ಕಂಥದ್ದು ಇರ್ತದೆ. ಅಂಥ ಒಂದು ಪಾತ್ರಕ್ಕೆ ಶ್ರೀಖಂಡಿನಿ ಅಂತಕ್ಕಂಥ ಒಂದು ಹೆಸರಿಟ್ಟಿರ್ತಾರೆ. ಅದು ಅಪಭ್ರಂಶವಾಗಿ ಶಿಖಂಡಿ ಅಂತಕ್ಕಂಥದ್ದನ್ನು ನಾವು ಈಗಲೂ ಕರಿತಕ್ಕಂಥದ್ದನ್ನು ನಾವು ಕಾಣ್ತೀವಿ. ಇಷ್ಟಾದ ನಂತರ ಮುಂದಿನ ಸನ್ನಿವೇಶಕ್ಕೆ ಹೋಗೋದಾದರೆ, ಇಲ್ಲಿ ಗಾಂಧಾರ ರಾಜ್ಯ ಅಂತ ಬರ್ತದೆ ಒಂದು ಮತ್ತೆ ಮುಂದೆ. ಇದು ಗಾಂಧಾರ ಏನಪ್ಪ ಅಂತಂದರೆ ಈಗಿನ ಪಾಕಿಸ್ತಾನ ಮತ್ತು ಅಫ್ಘಾನಿಸ್ತಾನದ ಭಾಗ. ಅದು ಗಾಂಧಾರ ಬಹುತೇಕ ಮುಕ್ಕಾಲು ಭಾಗ ಅಫ್ಘಾನಿಸ್ತಾನದಲ್ಲಿದೆ, ಒಂದು ಕಾಲು ಭಾಗ ಪಾಕಿಸ್ತಾನದಲ್ಲಿದೆ. ಈಗ ಅದು ಗಾಂಧಾರ ಹಸ್ತಿನಾಪುರದ ಒಂದು ನೆರೆಹೊರೆಯ ರಾಜ್ಯ. ಅದು ಗಾಂಧಾರ ಅಂತಕ್ಕಂಥದ್ದು. ಈಗಿನ ಕಂದಹಾರ್ ಅಂತ ಏನು ಹೇಳ್ತೀವಿ, ಈಗ ಅಫ್ಘಾನಿಸ್ತಾನದ ರಾಜಧಾನಿ ಇರಬೇಕು ಕಂದಹಾರ್ ಅಂತಕ್ಕಂಥದ್ದು. ಅದು ಈ ಗಾಂಧಾರ ರಾಜ್ಯ ಹಸ್ತಿನಾಪುರದ ಒಂದು ನೆರೆಹೊರೆಯ ರಾಜ್ಯ. ಅಲ್ಲಿ ಒಬ್ಬ ರಾಜ ಇರ್ತಾನೆ. ಗಾಂಧಾರ ಅಂತಕ್ಕಂಥ ದೇಶ, ಅಲ್ಲಿ ಒಬ್ಬ ರಾಜ ಇರ್ತಾನೆ. ಆ ರಾಜನ ಹೆಸರು ಸುಬಲ ಅಂತಕ್ಕಂಥ ಒಬ್ಬ ರಾಜ ಇರ್ತಾನೆ. ಆ ಸುಬಲ ರಾಜನ ಮಗಳೇ ಗಾಂಧಾರಿ. ಗಾಂಧಾರ ರಾಜ್ಯದ ಸುಬಲ ರಾಜನ ಮಗಳೇ ಗಾಂಧಾರಿ ಅಂತಕ್ಕಂಥದ್ದು. ಈ ಕುಮಾರಿ ಗಾಂಧಾರಿ ವಿವಾಹ ವಯಸ್ಸಿಗೆ ಬಂದಿರ್ತಾಳೆ. ಆ ಮಾಹಿತಿ ಭೀಷ್ಮಾಚಾರ್ಯರಿಗೆ ಗೊತ್ತಾಗುತ್ತೆ. ಯಾಕಂದರೆ ಅವ್ರಿಗೆ ಏನು ಕೆಲಸ ಭೀಷ್ಮಾಚಾರ್ಯರಿಗೆ ಅಂದರೆ, ಪ್ರತಿಯೊಬ್ಬರಿಗೂ ಆ ಒಂದು ಬೇರೆ ರಾಜ್ಯಗಳ ಮೇಲೆ ಹೋಗೋದು, ಇವರಿಗೆ ಮದುವೆ ಮಾಡ್ತಕ್ಕಂಥದ್ದು ಅಷ್ಟೇ ಅವ್ರ ಕೆಲಸ. ಅವರು ಆ ರೀತಿ ಆಗಿರ್ತದೆ ಅವರಿಗೆ. ಹಂಗಾಗಿ ಆ ಒಂದು ಆಕೆಗೆ ಒಂದು ಕೆಟ್ಟ ಕನಸು ಬೀಳ್ತದೆ ಗಾಂಧಾರಿಗೆ. ನೋಡ್ರಿ, ಅದಕ್ಕೆ ಇವ್ರು ಬರೋದಕ್ಕಿಂತ ಮುಂಚೆನೇ ಕುಮಾರಿ ಗಾಂಧಾರಿಗೆ ದೀಪ ನಂದಿದ ಕನಸು ಬೀಳ್ತತೆ, ಅಂಧಕಾರ ಆವರಿಸ್ತಕ್ಕಂಥ ಕನಸು ಬೀಳ್ತದೆ ಆಕೆ. ಮೂಲತಃ ಗಾಂಧಾರಿಗೆ ಕತ್ಲಂದ್ರೆ ಆಗ್ತಾ ಇರಲ್ಲ. ಆಕೆ ರಾತ್ರಿ ಹೊತ್ತಿನಾಗ ಕೂಡ ಅನೇಕ ದೀಪಗಳನ್ನು ಬೆಳಗಿಸಿ ತನ್ನ ಕೋಣೆಯಲ್ಲಿ ಇರ್ತಾಳೆ ಆಕೆ. ಅಂಥ ಗಾಂಧಾರಿಗೆ ಒಂದು ಕೆಟ್ಟ ಸ್ವಪ್ನ ಬೀಳ್ತತಿ. ಆ ಒಂದು ದೀಪಗಳೆಲ್ಲ ಆರಿ ಹೋಗ್ತಕ್ಕಂಥ ಒಂದು ಸ್ವಪ್ನವನ್ನು ಬೀಳ್ತತಿ. ಅಂಥ ಗಾಂಧಾರಿಗೆ 100 ಪುತ್ರರ ವರದಾನ ಇರ್ತತಿ. ಅಂದರೆ ಆಕೆ ಮದುವೆ ಆದಮೇಲೆ 100 ಪುತ್ರರನ್ನು ಪಡಿತಕ್ಕಂಥ ಶಕ್ತಿ ಅಂತ ಒಂದು ವರ ಆಕೆಗೆ ಕೊಟ್ಟಿರ್ತಾರೆ. ಆ ಗಾಂಧಾರ ದೇಶದ ಸುಬಲ ರಾಜನ ಮಗನೇ ಶಕುನಿ. ಈ ಒಂದು ಇಡೀ ಮಹಾಭಾರತದ ಸೂತ್ರಧಾರಿ ಅಂತೀವಿ ಅವನ್ನ. ಆ ಒಂದು ಕಪಟತನಕ್ಕೆ ಒಂದು ಶಕುನಿಯನ್ನೇ ನಾವು ಹೆಸರು ಹೇಳ್ತೀವಿ. ಅಂಥ ಶಕುನಿ ಗಾಂಧಾರ ದೇಶದ ಯುವರಾಜ ಶಕುನಿ. ಈ ಕುರು ಸಾಮ್ರಾಜ್ಯದ ಕುರು ಸಾಮ್ರಾಜ್ಯದ ರಾಜಧಾನಿ ಹಸ್ತಿನಾಪುರ. ಆ ಒಂದು ಹಸ್ತಿನಾಪುರದ ಇಲ್ಲಿ ಭೀಷ್ಮರನ್ನು ನಾವು ಏನು ಹೇಳ್ಬೇಕಂತಂದರೆ, ಅವ್ರು ರಾಜರಲ್ಲ, ಒಂಥರ ಆಡಳಿತಾಧಿಕಾರಿ ಅಂತೀವಲ್ಲ. ನಮ್ಮ ಯಾವುದಾದ್ರೂ ಮುನ್ಸಿಪಾಲ್ಟಿಯಲ್ಲಿ ಅಧ್ಯಕ್ಷ ಉಪಾಧ್ಯಕ್ಷ ಇಲ್ದಾಗ ಆಡಳಿತಾಧಿಕಾರಿ ಅಂತ ನೇಮಿಸ್ತಾರೆ. ಹಂಗೆ ಇವರು ಮೊದಲಿಂದನೂ ಇವರೇ ಆಡಳಿತ ನಡೆಸ್ಕೊತ ಬಂದಿದ್ದರು ಅವರು. ಅಲ್ಲಿ ಭೀಷ್ಮರು ಅದಾರ ಅಂತಂದರೆ ಯಾವುದೇ ರಾಜ್ಯ ಅವಾಗ ಇಡೀ ಭಾರತ ದೇಶದಲ್ಲಿ ಆ ಹಸ್ತಿನಾಪುರ ಅಂತಂದರೆ ಯಾರು ತಂಟಿಗೆ ಬರ್ತಾ ಇದ್ದಿಲ್ಲ. ಇವರು ದೊಡ್ಡ ಸಾಮ್ರಾಜ್ಯ. ಯಾಕಂದರೆ ಭೀಷ್ಮರ ಒಂದು ಶೌರ್ಯ ಪರಾಕ್ರಮ ಎಲ್ಲರಿಗೂ ಗೊತ್ತಿತ್ತು. ಭೀಷ್ಮ ಅಂತಂದರೆ ಅವರು
ಸಾವಿಲ್ಲ ಸೋಲಿಲ್ಲ ಅಂತಕ್ಕಂಥವ್ರು. ಅಂಥ ಭೀಷ್ಮಾಚಾರ್ಯರು ಒಂದು ದೊಡ್ಡ ಸೈನ್ಯವನ್ನು ತೆಗೆದುಕೊಂಡು ಗಾಂಧಾರದತ್ತ ಹೋಗ್ತಾ ಇದ್ದಾರೆ, ಗಾಂಧಾರವನ್ನು ಸಮೀಪಿಸ್ತಾ ಇದ್ದಾರೆ. ಅದು ಮಾಹಿತಿ ಗೂಢಚಾರರ ಮೂಲಕ ಆ ಒಂದು ಗಾಂಧಾರ ದೇಶದ ಆ ಒಂದು ರಾಜನಿಗೆ, ಆ ರಾಣಿಗೆ, ಮಗಳಿಗೆ ಗೊತ್ತಾಗುತ್ತೆ. ಆ ಒಂದು ಅಂತಃಪುರದಲ್ಲಿರ್ತಕ್ಕಂಥ ಗಾಂಧಾರಿ ಮತ್ತು ತಾಯಿಗೆ ಬಹಳ ಗಾಬರಿ ಆಗ್ತದೆ. ಇದೇನಪ್ಪ, ನಮ್ಮ ಮೇಲೆ ದೊಡ್ಡ ಒಂದು ಸೈನ್ಯನೇ ಬಂದ್ಬಿಡ್ತು. ಯಾಕಂದ್ರೆ ಹಸ್ತಿನಾಪುರದ ಸೈನ್ಯ, ವಿಶೇಷವಾಗಿ ಭೀಷ್ಮಾಚಾರ್ಯರು ಬಂದಾರಪ್ಪ ಅಂತಂದರೆ ಉಳಿಗಾಲಿಲ್ಲ ಅಂತಕ್ಕಂಥದ್ದು. ಭೀಷ್ಮರು ಬಂದಾರಂದರೆ ಅವರು ಸೋಲಿಸೇ ಹೋಗೋದು, ಅಷ್ಟು ಒಂದು ಕಾನ್ಫಿಡೆನ್ಸ್ ಅವರಿಗೆ, ಎಲ್ಲ ರಾಜರಿಗೆ ಸಹ. ಅವ್ರಿಗೆ ಗಾಬರಿ ಆಕತ್ತೆ ಗಾಂಧಾರಿಗೆ. ಸ್ವತಃ ಆಕೆ ರಾಜಕುಮಾರಿ, ಗಾಂಧಾರ ದೇಶದ ರಾಜಕುಮಾರಿ ಗಾಂಧಾರಿ. ನೋಡ್ರಿ, ಗಾಂಧಾರಿ ಹೇಳ್ತಾಳೆ, ನೀನು ಯಾಕೆ ಅಷ್ಟಕ್ಕೊಂದು, ಅವರಮ್ಮ ಹೇಳ್ತಾಳೆ, ನೀನು ಯಾಕೆ ಅಷ್ಟು ಚಿಂತೆ ಮಾಡ್ತಾ ಇದೀಯಾ, ನಮ್ಮ ದೇಶದಲ್ಲಿ ಸೈನ್ಯ ಇದೆ, ನಮ್ಮ ದೇಶದ ಸೈನ್ಯ ಇದೆ, ಅವ್ರು ಹೋರಾಡ್ತಾರೆ ಅಂತ ಹೇಳಿದಾಗ ಗಾಂಧಾರಿ ಒಂದು ಮಾತು ಹೇಳ್ತಾಳೆ ನೋಡ್ರಿ, ಹಲವು ವರ್ಷಗಳಿಂದ ನಮ್ಮ ಗಾಂಧಾರ ದೇಶದ ಸೈನ್ಯ ಯುದ್ಧವನ್ನೇ ಮಾಡಿಲ್ಲ. ನೋಡ್ರಿ, ಹಲವು ವರ್ಷಗಳಿಂದ ಇವರಿಗೆ ಯುದ್ಧ ಮಾಡಿ ಅಭ್ಯಾಸ ಇಲ್ಲ, ಆರಾಮಾಗಿಬಿಟ್ಟಿದ್ದಾರೆ. ಯಾವುದೇ ವ್ಯಕ್ತಿಗೆ ಒಂದು ಕೆಲಸವನ್ನು ಮಾಡದೇ ಇದ್ದರೆ ಆ ಒಂದು ಸೋಮಾರಿತನ ಬಂದುಬಿಡ್ತೈತಿ. ಪ್ರತಿದಿನ ನೀವೇನಾದರೂ ಕೆಲಸ ಮಾಡ್ಕೊಳ್ತಿದ್ರೆ ಕೆಲಸ ಮಾಡೋದಕ್ಕೆ ನಮಗೆ ಅನುಕೂಲ ಆಗ್ತೈತಿ. ಒಂದು 8 ದಿವಸ ಕೆಲಸ ಮಾಡ್ದಂಗಿದ್ದು ಆ ನಂತರ ನೀವೇನಾರು ಕೆಲಸ ಮಾಡೋಕ್ಕೆ ಹೋದರೆ ಕೆಲಸ ಮಾಡೋಕ್ಕೆ ಆಗೋದಿಲ್ಲ. ನಾವು ಯೋಗ ಕೂಡ ಅಷ್ಟೇ, ಒಂದು 8 ದಿವಸ ಯೋಗ ಬಿಟ್ಬಿಟ್ರೆ ಮತ್ತು ಯೋಗ ಮಾಡೋದಕ್ಕೆ ಮೈ ಬಗ್ಗಲ್ಲ. ಹಂಗೆ ಹೆಣ್ಮಕ್ಳು ಸಹ ಕೆಲಸ ಮಾಡೋದ್ರಲ್ಲಿ ಒಂದು 8 ದಿವಸ ಕೆಲಸ ಮಾಡ್ದಂಗೆ ಬಿಟ್ಟರೆ ಮತ್ತೆ ಅವ್ರು ಕೆಲಸ ಮಾಡೋಕ್ಕಂತಂದರೆ ಆಗಲ್ಲ. ಗಾಂಧಾರಿ ಯೋಚನೆ ನೋಡ್ರಿ ಹೆಂಗಿದೆ. ನಮ್ಮ ದೇಶದ ಸೈನಿಕರು ಸೋಮಾರಿಗಳಾಗಿಬಿಟ್ಟಿದ್ದಾರೆ. ಹಲವಾರು ವರ್ಷಗಳಿಂದ ಯುದ್ಧನೇ ನಡೆದಿಲ್ಲ ನಮ್ಮ ದೇಶದ ಮೇಲೆ, ಹಂಗಾಗಿ ಕಷ್ಟ ಆಯ್ತಲ್ಲ ಅಂತಕ್ಕಂಥ ಯೋಚನೆ ಆಕಿಗೆ. ಪ್ರಾಕ್ಟೀಸ್ ಮೇಕ್ಸ್ ಮ್ಯಾನ್ ಪರ್ಫೆಕ್ಟ್ ಅಂತ ಹೇಳ್ತಾರೆ ನೋಡ್ರಿ. ಹಂಗಾಗಿ ನಾವು ಕೆಲಸಗಳನ್ನು ಮಾಡ್ತಾ ಇರಬೇಕು. ಆಮೇಲೆ ನಮ್ಮ ವಿಚಾರಗಳಾಗಿರಲಿ, ಒಂದು ಚಿಂತನೆಗಳಾಗಿರಲಿ, ನಾವು ಯೋಚನೆ ಮಾಡಬೇಕು. ನಾವು ಯೋಚನೆ ಮಾಡಿದರೆ ಮಾತ್ರ ನಮಗೆ ಹೊಳಿತೈತೆ. ಯೋಚನೆ ಮಾಡ್ದಂಗೆ ಸುಮ್ಮನೆ ಕೂತ್ಕೊಂಡ್ರೆ ಯಾವುದು ಹೊಳೆಯಲ್ಲ ಅಂತಕ್ಕಂಥದ್ದು. ನೋಡಿರಿ, ಸುಬಲ ಮಹಾರಾಜ ಹೇಳ್ತಾನೆ, ಸಂದೇಶ ನೀಡದೆ ಯುದ್ಧ ಮಾಡುವುದು ವಿರುದ್ಧವಾದದ್ದು. ಹಿಂದಿನ ಕಾಲದಲ್ಲಿ ಏನೇ ಯುದ್ಧ ಮಾಡಲಿ ಪ್ರತಿಯೊಂದಕ್ಕೊಂದು ನೀತಿ ನಿಯಮಗಳ ಚೌಕಟ್ಟಿರ್ತಾಯಿತ್ತು. ಈಗ ನಂಗೆ ಕೇಳ್ದಂಗೆ ಬಾಂಬ್ ಹಾಕಿದೆ, ಹಂಗೆ ಮಾಡಿದೆ, ಹಿಂಗೆ ಅವೆಲ್ಲ ಇದ್ದಿಲ್ಲ. ಒಂದು ದೇಶದ ಮೇಲೆ ಯುದ್ಧ ಮಾಡಬೇಕಂತಂದರೆ ಅವ್ರಿಗೆ ಸಂದೇಶಗಳನ್ನು ಕಳಿಸ್ಬೇಕು. ಫಸ್ಟು ನಾವು ಇಂಥ ದಿವಸ ಯುದ್ಧ ಮಾಡೋಕ್ಕೆ ಬರ್ತಾಯಿದ್ದೀವಿ ನಿಮ್ಮ ದೇಶದ ಮೇಲೆ, ಅವರು ರೆಡಿ ಆಗಬೇಕು. ಪ್ರತಿಯೊಂದಕ್ಕೂ ಕುರುಕ್ಷೇತ್ರ ಯುದ್ಧ ನಡೆದದ್ದು ಪ್ರತಿ ದಿವಸ ಅದು ಯುದ್ಧದ ನೀತಿ ಏನಂದರೆ ಸೂರ್ಯೋದಯ ಸ್ಟಾರ್ಟ್ ಆದರೆ ಸೂರ್ಯಾಸ್ತಕ್ಕೆ ಯುದ್ಧ ಮುಗಿಬೇಕು. ರಾತ್ರಿ ಕಪಟತನದಿಂದ ಯುದ್ಧ ಮಾಡೋಂಗಿಲ್ಲ. ಪ್ರತಿದಿನ ಸೈನಿಕರು ಯಾರು ಸತ್ತಿರ್ತಾರೆ ಅವರನ್ನು ಶಾಸ್ತ್ರೋಕ್ತವಾಗಿ ಚಿತೆಗೆ ಅರ್ಪಿಸಬೇಕು. ಇವೆಲ್ಲ ಬರ್ತಾವೆ ಮುಂದೆ. ಆದರೆ ಈಗಿನ ನೀತಿಗಳೇ ಬೇರೆ. ಆದರೂ ಸುಬಲ ಒಂದು ಸಮಾಧಾನ ಪಟ್ಕೊಳ್ತಾನೆ, ಜಯ ಸಾಹಸಗಳಿಂದ ಪ್ರಾಪ್ತ. ಜಯ ಅಂತಕ್ಕಂಥದ್ದು ಸಾಹಸಗಳಿಂದ ಮಾತ್ರ ಪ್ರಾಪ್ತ. ಅದಕ್ಕೆ ನಾವು ರೆಡಿ ಇದ್ದೀವಿ ಅಂತಕ್ಕಂಥದ್ದು ಸುಬಲನಿಗೆ, ಅವನಿಗೆ ಆತ್ಮವಿಶ್ವಾಸ ಇದೆ. ಯಾವುದೇ ರಾಜನಿಗೆ ಆತ್ಮವಿಶ್ವಾಸ ಇದ್ದೇ ಇರ್ತದೆ. ರಾಜ ಅಂತಂದರೆ ಅವನು ಯಾರು ಆತ್ಮಸ್ಥೈರ್ಯ ಇಲ್ದಾರ ರಾಜ ಆಗಕ್ಕೆ ಸಾಧ್ಯನೇ ಇಲ್ಲ. ಈಗ ಉತ್ತರ ಕುಮಾರನ ನೋಡ್ತೀವಿ ನಾವು ಇದ್ರಾಗ. ಉತ್ತರ ಕುಮಾರ ಓಡೋಗ್ತಾನೆ. ಒಬ್ಬ ರಾಜ ಅಂದರೆ ಎಲ್ಲದಕ್ಕೂ ರೆಡಿ ಇರಬೇಕು. ತಾನೇ ಮುಂದೆ ನಿಂತು ಆ ಒಂದು ಸೈನ್ಯವನ್ನು ನಡೆಸಬೇಕು. ತಾನೇ ಫಸ್ಟು ಬೇರೆಯವರ ಬಾಣಗಳಿಗೆ ಆಹುತಿ ಆಗಬೇಕು. ಅಂಥ ಧೈರ್ಯ ಇದ್ದರೆ ಮಾತ್ರ ರಾಜ ಆಗ್ತಾನೆ. ಹಂಗೆ ಸುಬಲ ಮಹಾರಾಜನಿಗೆ ಕೂಡ, ಸುಬಲ ರಾಜನಿಗೆ ಅವನಿಗೆ ಒಂದು ಆತ್ಮವಿಶ್ವಾಸ ಇತ್ತು, ಬರಲಿ ಬಿಡು ನೋಡೋಣ ಅಂತಕ್ಕಂಥದ್ದು. ನೋಡ್ರಿ, ಶ್ರೀಕೃಷ್ಣ ಹೇಳ್ತಾನೆ, ಭಯದ ಸಾಮ್ರಾಜ್ಯ ನಿರಂತರವಾಗಿರ್ತಕ್ಕಂಥದ್ದು. ಈಗ ಅವ್ರಿಗೆ ಸೈನ್ಯ ಅಂತಂತ ಭಯ ಆಗ್ತೈತಿ. ಮುಂದೆ ನಮ್ಮ ರಾಜ್ಯ ಇರ್ತತೋ ಇಲ್ಲ, ನಾವು ರಾಜರಿಗೆ ಆಗ್ತೀವೋ ಇಲ್ಲ, ಮುಂದೆ ನಮ್ಮನ್ನೆಲ್ಲ ಕೊಳ್ಳೆ ಹೊಡ್ಕೊಂಡು ಹೋಗ್ತಾರೆ ಏನೋ ಅಂತಕ್ಕಂಥದ್ದು ಭಯ. ಭಯದ ಸಾಮ್ರಾಜ್ಯ ಅಂತಕ್ಕಂಥದ್ದು ನಿರಂತರ, ಇದು ಸ್ವಾಭಾವಿಕ. ಭಯ ಎಂದರೆ ಮುಂದೆ ಬರುವ ದುಃಖದ ಕಲ್ಪನೆ ಮಾತ್ರ. ಭಯ ಅಂತಂದರೆ ಮುಂದೆ ನಮಗೆ ದುಃಖ ಬರ್ತತೆ, ನಮಗೆ ಸಾವು ಬರ್ತತೆ ಅಂದರೆ ನಮಗೆ ಭಯ ಆಗ್ತದೆ. ನಾಳೆ ನಮಗೆ ಸಂತೋಷ ಆಗ್ತದೆ ಅಂತಂದ್ರೆ ನಾಳೆ ನಮಗೆ ಸುಖ ಸಿಗ್ತದಂತ ನಮಗೆ ಸಂತೋಷ ಆಗ್ತದೆ. ಆ ಸಂತೋಷದ ಕಲ್ಪನೆ, ಭವಿಷ್ಯದ ಸಂತೋಷದ ಕಲ್ಪನೆ ನಮಗೆ ಸುಖವನ್ನು ಕೊಡ್ತತೆ. ಭವಿಷ್ಯದ ಭಯದ ಕಲ್ಪನೆ ನಮಗೆ ನೋವನ್ನು ತರ್ತತೆ ಅಂತಕ್ಕಂಥದ್ದು. ಆದರೆ ವಾಸ್ತವ ಈ ಎರಡಕ್ಕೂ ಸಂಬಂಧಿಸಿಲ್ಲ. ನಮಗೆ ನಾಳೆ ಏನು ಬರ್ತದೆ ಗೊತ್ತಿಲ್ಲ, ಸುಖನ ಬರ್ತದೆ ಕಷ್ಟನ ಬರ್ತದೆ ಗೊತ್ತಿಲ್ಲ. ಇವೆರಡಕ್ಕೂ ಸಂಬಂಧ ಇಲ್ಲ ವಾಸ್ತವ ಅಂತಕ್ಕಂಥದ್ದು. ಏನು ಬರ್ತದೋ ಅದನ್ನು ಫೇಸ್ ಮಾಡೋಕ್ಕಷ್ಟೇ ನಾವು ರೆಡಿ ಇರಬೇಕು ಅಂತಕ್ಕಂಥದ್ದು. ಇದಕ್ಕೊಂದು ಒಳ್ಳೆ ತಾಜಾ ಉದಾಹರಣೆ ಕೊಡೋದಾದರೆ, ಮೊನ್ನೆ ನಮ್ಮ ಕ್ರಿಕೆಟ್ ಎಲ್ಲರೂ ನಾವೇನು ಅಂದ್ಕೊಂಡಿದ್ವಿ, 10 ಮ್ಯಾಚ್ ಗೆದ್ದಾರೆ, 11ನೇ 100ಕ್ಕೆ 100 ಗೆಲ್ತಾರಂತಾನೆ ನಾವು ಅಂದ್ಕೊಂಡಿದ್ದು. ನಮಗೆ ಸಂತೋಷದ ಕಲ್ಪನೆ ಇತ್ತು. 10 ಮ್ಯಾಚ್ ಆರಾಮ್ ಗೆದ್ದುಬಿಟ್ಟಿದ್ದಾರೆ,
ನನ್ನಂದು ಕಾಮನ್ ಗೆಲ್ಲೋದು. ನಮ್ಮ ಸಿದ್ದರಾಮೇಶಿಗೆ ಹೇಳ್ತಿದ್ದೆ ಅದನ್ನ ನಾನು. ನಾವು ಕ್ರಿಕೆಟ್ ನೋಡಿದಾರೆಲ್ಲ ನೋಡಿದರೆ ಕಷ್ಟ ರೀ, ನೋಡಬೇಡ್ರಿ ಅಂತ ಹೇಳಿದ್ದು ನಾನು ಅದಕ್ಕೆ. ನಮ್ಮ ಮಗ ಬಂದಿದ್ದ ಊರಿಂದ 2 ಗಂಟೆಗೆ ಹೇಳಿದೆ, ಇಲ್ಲ ಪಜಿ ಅದು ಡೌಟ್ ಐತೆ, ಟಾಸ್ ಈ ಟೈಪ್ ಆಯಿತು, ನನಗೆ ಕ್ರಿಕೆಟ್ ಬಗ್ಗೆ ಮಾಹಿತಿ ಇಲ್ಲ, ನನಗೆ ಕ್ರಿಕೆಟ್ ಬಗ್ಗೆ ನಾಲೆಡ್ಜೇ ಇಲ್ಲ, ಅದ್ರ ಬಗ್ಗೆ ನಾನು ತಿಳ್ಕೊಳಕ್ಕೆ ಹೋಗಲ್ಲ. ಇಲ್ಲ ಪಜಿ ನಾನೇನಂದೆ, ಇಲ್ಲ 10 ಮ್ಯಾಚ್ ಗೆಲ್ತಾರೆ ಅಂದರೆ 100ಕ್ಕೆ 100 ಗೆಲ್ತಾರಪ್ಪ ಅಂತ ನಾನು ಹೇಳಿದೆ. ಇಲ್ಲ ಸಾಧ್ಯತೆ ಕಡಿಮೆ ಐತೆ ಅಂತ ಅವ್ನು ಹೇಳಿದೆ. ಅದು ಹಂಗೆ ಆಗಿಬಿಡ್ತು. ಅದು ಅಂದರೆ ನಾವು ಒಂದು ಕಲ್ಪನೆ ಇಟ್ಕೊಂಡಿದ್ವಿ, ಆದರೆ ಅದು ಇಡೀ ಕಲ್ಪನೆನೇ ಉಲ್ಟಾ ಆಗಿಬಿಡ್ತು. ಕೊನೆಗೆ ಯಾವ ಪರಿಸ್ಥಿತಿ ಅಂದರೆ ನಮ್ಮನ್ನು ನಾವು ಸಮಾಧಾನ ಮಾಡ್ಕೋಬೇಕು. ಆ ಪರಿಸ್ಥಿತಿ ಆಯಿತು. ಅಂದರೆ ವಾಸ್ತವ ಅಂತಕ್ಕಂಥದ್ದೇ ಬೇರೆ ಇರ್ತೈತೆ. ನಮ್ಮ ನಿರೀಕ್ಷೆಗೆ ತಕ್ಕಂಗೆ ಯಾವ ನಡೆಯಲ್ಲ ಅಂತಕ್ಕಂಥದ್ದನ್ನು ನಾವು ಕ್ರಿಕೆಟನ್ನು ನೋಡಿ, ಮೊನ್ನೆ ಒಂದು ಉದಾಹರಣೆಯನ್ನು ನೋಡಿ ಕಲಿಬೋದು. ಗಾಂಧಾರ ರಾಜ್ಯದ ಮೇಲೆ ಹಸ್ತಿನಾಪುರದ ಭೀಷ್ಮಾಚಾರ್ಯರು ಒಂದು ದೊಡ್ಡ ಸೈನ್ಯದಿಂದ ಬರ್ತಾ ಇರ್ತಕ್ಕಂಥದ್ದು ನೋಡಿ ಭಾಳ ಎದುರಿದ್ರು ಇವರು. ಆ ಒಂದು ಸೈನ್ಯ ಹತ್ರಕ್ಕೆ ಬಂದಂಗೆ ಅವ್ರೇನು ಮಾಡ್ತಾರೆ, ಹಸ್ತಿನಾಪುರದ ಸೈನಿಕರು ಒಂದು ಮೈತ್ರಿ ಧ್ವಜವನ್ನು ಪ್ರದರ್ಶನ ಮಾಡ್ತಾರೆ. ಮೈತ್ರಿ ಧ್ವಜ ಅಂದರೆ ಹಳದಿ ಧ್ವಜ ಅಂತ. ಅವಾಗ ಹಳದಿ ಧ್ವಜ, ಅಲ್ಲಿ 3 ಧ್ವಜಗಳು ಬರ್ತವೆ. ಕೆಂಪು ಧ್ವಜವನ್ನು ಪ್ರದರ್ಶನ ಮಾಡಿದರೆ ಯುದ್ಧಕ್ಕೆ ರೆಡಿ ಆಗಿರಿ ಅಂತಕ್ಕಂಥದ್ದು. ಬಿಳಿ ಧ್ವಜವನ್ನು ಪ್ರದರ್ಶನ ಮಾಡಿದರೆ ಶಾಂತಿ. ಅದೇ ರೀತಿ ಹಳದಿ ಧ್ವಜವನ್ನು ಪ್ರದರ್ಶನ ಮಾಡಿದರೆ ಇವರು ಮೈತ್ರಿಗಾಗಿ ಬಂದಿದ್ದಾರೆ, ಯಾವುದೇ ರೀತಿ ಯುದ್ಧ ಮಾಡೋಕ್ಕಲ್ಲ ಅಂತಕ್ಕಂಥದ್ದು ಗಾಂಧಾರ ದೇಶದ ರಾಜರಿಗೆ ಗೊತ್ತಾಯಿತು. ಅವಾಗ ಸ್ವಲ್ಪ ಸಮಾಧಾನ ಆಯ್ತು ಅವರಿಗೆ. ಯಾಕಂದ್ರೆ ಅವರಿಗೂ ಸಹ ಭಾಳ ಒತ್ತಡ ಆಗಿಬಿಡುತ್ತೆ, ಟೆನ್ಷನ್ ಆಗಿಬಿಡುತ್ತೆ. ದೊಡ್ಡ ಸಾಮ್ರಾಜ್ಯ ನಮ್ಮ ಮೇಲೆ ಯುದ್ಧಕ್ಕೆ ಬರ್ತಾಯಿತ್ತು ಅಂದಾಗ ನಮ್ಮನ್ನು ಹೆಂಗೆ ಕಾಪಾಡ್ಕೊಳ್ಬೇಕು ಅಂತಕ್ಕಂಥದ್ದು. ಅವಾಗ ಆ ಭೀಷ್ಮಾಚಾರ್ಯರು ಬರ್ತಾರೆ. ಆ ಭೀಷ್ಮಾಚಾರ್ಯರನ್ನು ಬಹಳ ಒಂದು ವೈಭೋಗದಿಂದ ಅವರನ್ನು ಆಮಂತ್ರಣ ಮಾಡ್ಕೊಳ್ತಾರೆ. ಸುಬಲ ರಾಜ ಮತ್ತು ಭೀಷ್ಮರ ಮುಖಾಮುಖಿ ಭೇಟಿ ಆಗ್ತದೆ. ಬಹಳ ಅದ್ಧೂರಿಯಾಗಿ ಇವರನ್ನು ಸ್ವಾಗತ ಮಾಡಿ ಬಹಳ ಒಳ್ಳೆಯ ರಾಜಾತಿಥ್ಯವನ್ನು ಇವರಿಗೆ ಭೀಷ್ಮಾಚಾರ್ಯರಿಗೆ ಕೊಡ್ತಾರವರು. ಸುಬಲ ಹೇಳ್ತಾನೆ, ನಮ್ಮಿಂದ ಏನಾಗಬೇಕು, ನಿಮಗೆ ಮೈತ್ರಿಯನ್ನು ನೀವು ಅಪೇಕ್ಷೆ ಪಟ್ಟಿದ್ದೀರಲ್ಲ, ನಮ್ಮಿಂದ ಏನಾಗಬೇಕು, ನಾನು ನಿಮ್ಮ ರಾಜ ಸೇವಕ ಅಂತ ಹೇಳ್ತಾನೆ ಸುಬಲ. ಯಾಕಂದರೆ ಇವೆಲ್ಲ ರಾಜರು, ಹಸ್ತಿನಾಪುರ ಒಂದು ದೊಡ್ಡ ಸಾಮ್ರಾಜ್ಯ, ಅವರ ಕೈ ಕೆಳಗೆ ಬರ್ತಕ್ಕಂಥ ಒಬ್ಬ ರಾಜರು ಇವರೆಲ್ಲ. ಯಾಕಂದ್ರೆ ಅವ್ರು ಹೇಳ್ದಂಗೆ ಕೇಳಲೇಬೇಕಾಗಿತ್ತು ಇವರು. ನಾನು ನಿಮ್ಮ ರಾಜ ಸೇವಕ, ನೀವೇನು ಹೇಳ್ತೀರಿ ಅದಕ್ಕೆ ನಮಗೆ ಒಪ್ಪಿಗೆ ಇದೆ ಅಂತಕ್ಕಂಥದ್ದನ್ನು ಸುಬಲ ರಾಜ ಹೇಳ್ತಾನೆ. ಅವಾಗ ಅವರು ಭೀಷ್ಮಾಚಾರ್ಯರು ವಿವಾಹ ಸಂಬಂಧವನ್ನು ಪ್ರಸ್ತಾಪ ಮಾಡ್ತಾರೆ. ನಿಮ್ಮ ಮಗಳನ್ನು ನಮ್ಮ ಹಸ್ತಿನಾಪುರದ ರಾಣಿಯಾಗಿ ನಾವು ಸ್ವೀಕರಿಸಬೇಕು ಅಂತಕ್ಕಂಥದ್ದನ್ನು ಅವರು ಪ್ರಸ್ತಾಪವನ್ನು ಮಾಡ್ತಾರೆ ಸುಬಲ ರಾಜನಿಗೆ. ಪಾಂಡು ಎಂದು ಸಂತೋಷಪಟ್ಟರು. ಯಾರು? ಗಾಂಧಾರ ದೇಶದ ರಾಜ ಸುಬಲ, ಆಮೇಲೆ ಸುಬಲನ ಹೆಂಡತಿ ಹಾಗೂ ಮಗಳು ಗಾಂಧಾರಿ. ಇವರು ವಿವಾಹ ಪ್ರಸ್ತಾಪ ತಂದಿದ್ದಾರೆ ಅಂತಂದರೆ ಧೃತರಾಷ್ಟ್ರನಿಗೆ ಕಂಡಿಲ್ಲ ಅಂತ ಅವರಿಗೂ ಗೊತ್ತು. ಅವ್ರಿಗೆ ಮದುವೆ ಮತ್ತು ಅವನಿಗೆ ಕೇಳಕ್ಕೆ ಬಂದಿಲ್ಲ ಇವರು. ಪಾಂಡು ಇವರ ರಾಜಕುಮಾರನಿಗೆ ಕೇಳಕ್ಕೆ ಬಂದಿದ್ದಾರೆ ಇವರು ಅಂತಕ್ಕಂಥದ್ದು ಭಾಳ ಸಂತೋಷಪಟ್ಟರು. ಯಾಕಂದರೆ ಇವರಿಗಿಂತ ದೊಡ್ಡ ರಾಜ್ಯ, ಅಲ್ಲಿ ಹೋದರೆ ನಮ್ಮ ಮಗಳು ಮಹಾರಾಣಿಯಾಗಿರ್ತಾಳೆ, ಎಲ್ಲರಿಗೂ ಕಾಮನ್ ನೋಡ್ರಿ ಸಂತೋಷ. ಒಂದು ದೊಡ್ಡ ರಾಜ್ಯಕ್ಕೆ ಸೇರ್ತಾಳೆ ನನ್ನ ಮಗಳು ಅಂತಕ್ಕಂಥದ್ದು ಭಾಳ ಸಂತೋಷ ಆಯ್ತು ಅವರಿಗೆ. ಯಾರಿಗೆ? ಗಾಂಧಾರ ದೇಶದ ರಾಜ ಹೆಂಡ್ತಿಗೆ ಮಗಳಿಗೆ ಸಂತೋಷ ಆಯಿತು. ಆದರೆ ಅದನ್ನ ಕ್ಲಾರಿಫೈ ಮಾಡ್ತಾನೆ ಭೀಷ್ಮ. ಮತ್ತು ಅವನಿಗೆ ಗೊತ್ತಾಗುತ್ತೆ ಈ ರೀತಿ ಸಮಸ್ಯೆ ಆಗುತ್ತಂತ ಅವನಿಗೆ ಮೊದಲೇ ಗೊತ್ತಲ್ಲ. ಹಂಗಾಗಿ ಅವನಿಗೆ ಕೂತ್ಕೊಂಡು ಕ್ಲಿಯರಾಗಿ ಹೇಳ್ತಾನೆ, ಇಲ್ಲ, ನಾನು ಪಾಂಡು ರಾಜಕುಮಾರನಿಗೆ ಒಂದು ಕನ್ಯಾರ್ಥಿಯಾಗಿ ಬಂದಿಲ್ಲ ನಾನು. ಯಾಕಂದರೆ ಅವನಿಗಿಂತ ದೊಡ್ಡ ಧೃತರಾಷ್ಟ್ರ ಇದ್ದಾನೆ, ಅವನಿಗೆ ನಾನು ಕನ್ಯಾರ್ಥಿಯಾಗಿ ಬಂದಿದ್ದಾನೆ ಅಂತಕ್ಕಂಥದ್ದನ್ನು ಹೇಳ್ತಾನೆ. ಅವರಿಗೆ ಬಹಳ ಆಘಾತ ಆಗ್ತದೆ, ಸಿಡಲೆ ಪಡ್ದಂಗೆ ಆಗ್ತದೆ ಅವ್ರಿಗೆ, ಬಹಳ ಆಘಾತ ಆಗ್ತದೆ. ಯಾಕಂದರೆ ಕಣ್ಣಿಲ್ತಕ್ಕಂಥ ಒಬ್ಬ ರಾಜಕುಮಾರನಿಗೆ, ಅವನು ರಾಜಕುಮಾರ ಆಗಲಿ ಯಾರೇ ಆಗಿರಲಿ, ಕಣ್ಣಿಲ್ಲ, ಹೆಂಗೆ ಕೊಡ್ಬೇಕು ನಾವು ಅಂತಕ್ಕಂಥದ್ದು ಭಾಳ ಆಘಾತ ಆಗ್ತದೆ. ಅದು ಯಾರಿಗೆ? ಗಾಂಧಾರಿಗೆ ಗೊತ್ತಿರಲ್ಲ ಅಲ್ಲಿನ ವಿಚಾರ ಅದು ಕಣ್ಣಿಲ್ಲ ಅಂತಕ್ಕಂಥದ್ದು. ಇವರಿಬ್ಬರೇ ಸಮಾಲೋಚನೆ ಮಾಡ್ತಾರೆ, ಗಂಡ ಹೆಂಡ್ತಿ, ಸುಬಲ ಮತ್ತು ಹೆಂಡ್ತಿ. ಹೆಂಗೆ ಮಾಡಬೇಕು? ಈಗ ಒಂದು ಹಸ್ತಿನಾಪುರ ದೊಡ್ಡ ಸಾಮ್ರಾಜ್ಯ, ಅದನ್ನು ಎದುರಾಕ್ಯಣಕ್ಕೂ ಆಗಲ್ಲ. ಎದುರಾಕ್ಯಂಡ್ರೆ ಮುಂದೆ ಕಷ್ಟ ಆಗ್ತದೆ. ಎಲ್ಲ ವಿಚಾರ ಮಾಡಬೇಕಲ್ಲ, ಪ್ರಜೆಗಳ ಯೋಗಕ್ಷೇಮ. ಒಬ್ಬ ರಾಜ ಆಗಿರ್ತಕ್ಕಂಥವನು ಎಲ್ಲ ರೀತಿಯಿಂದನೇ ಯೋಚನೆ ಮಾಡಬೇಕು. ಅವಾಗ ಭೀಷ್ಮಾಚಾರ್ಯರು ಹೇಳ್ತಾರೆ, ನಿಮ್ಮ ಗೊಂದಲ ನನಗೆ ಅರ್ಥ ಆಗ್ತಾ ಇದೆ, ನೀವು ನಿಧಾನಕ್ಕೆ ಯೋಚನೆ ಮಾಡಿ ನಮಗೆ ಆ ನಂತರ ನೀವು ನಿರ್ಧಾರವನ್ನು ತಿಳಿಸ್ರಿ. ಈಗಲೇ ಹೇಳಬೇಡ್ರಿ ನಮಗೆ ನಿರ್ಧಾರವನ್ನು, ನೀವು ಸಮಾಲೋಚನೆಯನ್ನು ಮಾಡಿರಿ.
ಯಾಕಂದರೆ ಇಂಥ ಒಂದು ದೊಡ್ಡ ದೊಡ್ಡ ಕೆಲಸಗಳಲ್ಲಿ ನಾವು ಸಹ ಮನೆಗಳಲ್ಲಿ ಕೂತ್ಕೊಂಡು ವಿಚಾರಗಳನ್ನು ಮಾತಾಡ್ತೀವಿ, ಹೆಂಗೆ ಮಾಡಬೇಕು, ಏನಿಲ್ಲ, ಯಾವ ಸಂಬಂಧ ಆದರೆ ಚೆನ್ನಾಗಿ ಅಂತಕ್ಕಂಥ ಎಲ್ಲ ವಿಚಾರ ಮಾಡ್ತೀವಿ. ಅದೇ ರೀತಿ ನೀವೆಲ್ಲ ವಿಚಾರ ಮಾಡಿ ನಮಗೆ ಆನಂತರ ನೀವು ನಿರ್ಧಾರವನ್ನು ತಿಳಿಸ್ರಿ, ಒಳ್ಳೆಯ ನಿರ್ಧಾರವನ್ನೇ ತಿಳಿಸ್ರಿ ಅಂತಂದು ಅವರೇನು ಇವರಿಗೆ ಯಾವುದೇ ರೀತಿಯಿಂದ ಒಂದು ಹೆದರಿಕೆ ಏನು ಹಾಕೋಲ್ಲ. ಅವರೇನು ಆ ಒಂದು ವಿಚಾರಗಳನ್ನಷ್ಟೇ ತಿಳಿಸಿ ಹೋಗ್ತಾರೆ. ಆಮೇಲೆ ಧೃತರಾಷ್ಟ್ರನ ಒಂದು ಪೌರುಷವನ್ನು ಹೇಳ್ತಾರೆ ಅವರು. ಅಲ್ಲಿ ಧೃತರಾಷ್ಟ್ರ ಒಂದು ಮುಷ್ಟಿಯಿಂದ ಹಲವು ಆನೆಗಳನ್ನು ಹೊಡೆದುರುಳಿಸ್ತಾನೆ ಅಂತ, ಅಷ್ಟು ಶಕ್ತಿಶಾಲಿ ಅವನು ಧೃತರಾಷ್ಟ್ರ, ಬಹಳ ಶಕ್ತಿಶಾಲಿ. ಒಂದು ಮುಷ್ಟಿಯಿಂದ ಆನೆಯನ್ನು ಹೊಡೆದಂತಂದರೆ ಆನೆ ಹಂಗೆ ನೆಲಕ್ಕೆ ಬೀಳ್ಬೇಕು. ಅಂಥ ಅನೇಕ ಆನೆಗಳನ್ನು ಹೊಡೆದು ಉರುಳಿಸ್ತಕ್ಕಂಥ ಶಕ್ತಿ ಧೃತರಾಷ್ಟ್ರನಿಗಿದೆ. ಅವನಿಗೇನು ಕಮ್ಮಿ ಆಗಿದೆ ಅಂತಕ್ಕಂಥ ಎಲ್ಲ ಅವನ ವರ್ಣನೆಯನ್ನು ಮಾಡ್ತಾನೆ ಯಾರು, ಭೀಷ್ಮಾಚಾರಿ. ಯಾಕಂದರೆ ಅನಿವಾರ್ಯ ವರ್ಣನೆಯನ್ನು ಮಾಡಬೇಕಾಗತ್ತೆ ಕೆಲವೊಂದು ಸಮಯದಲ್ಲಿ, ಯಾಕಂದರೆ ಅವ್ರಿಗೆ ಕನ್ಯೆ ಬೇಕಾಗಿದೆಯಲ್ಲ. ಹಂಗಾಗಿ ಅನೇಕ ವರ್ಣನೆಯನ್ನು ಮಾಡಿ ಕೊನೆಗೆ ಅವರಿಗೆ ನಿಮ್ಮ ನಿರ್ಧಾರವನ್ನು, ಸೂಕ್ತ ನಿರ್ಧಾರವನ್ನು ನಮಗೆ ತಿಳಿಸ್ರಿ ಅಂತಕ್ಕಂಥದ್ದನ್ನು ಹೇಳಿ ಅವನು ವಾಪಸ್ಸು ಬರ್ತಾರೆ ಅವರು. ನೋಡ್ರಿ, ಶ್ರೀಕೃಷ್ಣ ಹೇಳ್ತಾನೆ, ದುರ್ಬಲತೆಗೆ ಅನೇಕ ಉದಾಹರಣೆಗಳಿವೆ. ನಮ್ಮಲ್ಲಿರ್ತಕ್ಕಂಥ ದುಃಖ ಒಂದು ದುರ್ಬಲತೆ, ನಮಗೆ ಅಸಮಾಧಾನ ಆಗ್ತಕ್ಕಂಥದ್ದು ಒಂದು ದುರ್ಬಲತೆ, ಆಮೇಲೆ ಬೇರೆಯವರ ಕೊಂಕು ಮಾತುಗಳನ್ನು ನಾವು ಸಹಿಸ್ಕೊಳ್ಳದೇ ಇರ್ತಕ್ಕಂಥದ್ದು ಒಂದು ದುರ್ಬಲತೆ. ಇವೆಲ್ಲ ಅನೇಕ ದುರ್ಬಲತೆಗಳು ನಮಗೆ ಸಹಜವಾಗಿರ್ತವೆ ಎಲ್ಲರಲ್ಲಿ ಸಹ. ಆ ದುರ್ಬಲತೆಯನ್ನು ಮೀರಿ ಬೆಳಿಬೇಕು ಅಂತಕ್ಕಂಥದ್ದು. ಆ ದುರ್ಬಲತೆಯನ್ನು ಮೀರಿ ಬೆಳೆದಾಗ ಮಾತ್ರ, ಅಂದರೆ ಸಮಚಿತ್ತತೆಯನ್ನು ಅಳವಡಿಸ್ಕೊಳ್ಬೇಕು ನಾವು. ಸ್ಥಿತಪ್ರಜ್ಞತೆ ಅಂತ ಕರಿತೀವಲ್ಲ, ಅದು ದುರ್ಬಲತೆಯನ್ನು ಮೀರಿ ನಾವೇ ಬೆಳಿಬೇಕು. ದುರ್ಬಲತೆಯನ್ನು ಯಾರು ಮೀರ್ತಾರೋ ಆ ದುರ್ಬಲತೆಯನ್ನು ಮೀರಿ ನಮ್ಮ ಘನತೆಯನ್ನು ನಾವೇ ಬೆಳೆಸ್ಕೊಳ್ಬೇಕು. ಘನತೆ ಅಂತಕ್ಕಂಥದ್ದು ಯಾರೋ ನಮಗೆ ಕೊಡ್ತಕ್ಕಂಥದ್ದಲ್ಲ. ಆ ಘನತೆ ನಮ್ಮ ನಡೆನುಡಿಯಿಂದ ಬರಬೇಕು, ನಮ್ಮ ನಡವಳಿಕೆಯಿಂದ ಬರಬೇಕು, ನಮ್ಮ ಜೀವನ ಶೈಲಿಯಿಂದ ಬರಬೇಕು ಅಂತಕ್ಕಂಥದ್ದನ್ನು ಅವ್ರು ಹೇಳ್ತಾರೆ. ನಮಗೆ ಅದು ಬರಲ್ಲ, ಇದು ಬರಲ್ಲ ಅಂತಕ್ಕಂಥ ಒಂದು ಕೀಳರಿಮೆ ಇರ್ತದೆ ಕೆಲವರಿಗೆ. ಈಗ ಉದಾಹರಣೆ ನನಗೆ ತಗೊಂಡ್ರೆ ನನಗೆ ಇಂಗ್ಲೀಷ್ ಅಂತಕ್ಕಂಥದ್ದೇ ಬರಲ್ಲ, ನನಗೆ ಇಂಗ್ಲೀಷ್ ನಾಲೆಡ್ಜೇ ಕಡಿಮೆ. ನಾವು ಇಂಗ್ಲೀಷ್ ಮಾತಾಡೋಕ್ಕೂ ಹೋಗಲ್ಲ, ಯಾಕಂದ್ರೆ ನಮಗೆ ಬರಲ್ಲ ಅಂತಂದ್ರೆ ಅದನ್ನು ಮಾತಾಡೋಕ್ಕೆ ಹೋಗಲ್ಲ. ಅದನ್ನು ಬಿಟ್ಟು ಹಾಕ್ಬಿಡ್ರಿ. ನಿಮಗೆ ಇಂಗ್ಲೀಷ್ ಬರಲ್ಲ ಅಂದರೆ ಬಿಟ್ಟು ಹಾಕ್ಬಿಡ್ರಿ. ಕನ್ನಡದಲ್ಲಿ ಬೇಕಾದಷ್ಟು ಮಾಹಿತಿ ಇದೆ ನಿಮಗೆ, ಕನ್ನಡದಲ್ಲಿ ಮುಂದುವರಿರಿ. ನಿಮಗೆ ಕನ್ನಡದಲ್ಲಿ ಏನು ಮಾಹಿತಿ ಬೇಕು, ಎಷ್ಟು ಮಾಹಿತಿ ಬೇಕು, ಬೇಕಾದಷ್ಟು ಮಾಹಿತಿ ಇದೆ. ಆ ಕನ್ನಡದಲ್ಲಿ ನೀವು ಪಾರಮ್ಯವನ್ನು ಸಾಧಿಸ್ರಿ. ಅದರಲ್ಲಿ ಆ ಒಂದು ವಿಚಾರಗಳನ್ನು ತಿಳ್ಕೊಳ್ರಿ. ಇದು ಬರಲ್ಲ, ಅದು ಬರಲ್ಲ, ಯಾವುದು ಬರಲ್ಲ ಅದನ್ನು ಬಿಟ್ಟುಬಿಡ್ರಿ. ಯಾವುದು ನಿಮಗೆ ಆಸಕ್ತಿ ಇರ್ತಕ್ಕಂಥ ವಿಷಯವನ್ನು ನೀವು ಅಧ್ಯಯನ ಮಾಡಿ ಅದರಿಂದ ನಾವು ಒಳ್ಳೆಯ ಮಾರ್ಗದತ್ತ ಸಾಗ್ಬೋದು ಅಂತಕ್ಕಂಥದ್ದು. ಅಂದರೆ ನಮ್ಮ ದುರ್ಬಲತೆಯನ್ನು ಮೀರಿ ನಾವು ಬೆಳೆಯೋಕ್ಕೆ ಸಾಧ್ಯ ಇದೆ. ನಮಗೆ ದುರ್ಬಲತೆ ಐತೆ, ನಾವು ಹೆಂಗೆ ಮಾಡಬೇಕು ಅಂತಕ್ಕಂಥ ಕೀಳರಿಮೆ ಬೇಡ ಅಂತಕ್ಕಂಥದ್ದು ಶ್ರೀಕೃಷ್ಣನ ಒಂದು ಮಾತು. ಈತ ಗಾಂಧಾರ ರಾಜ ಸುಬಲ ಎಲ್ಲ ರೀತಿಯಿಂದ ಯೋಚನೆ ಮಾಡಿ ಮಗಳಿಗೆ ತಿಳಿಸಿರಲ್ಲ ಇನ್ನು, ಅವನು ಕುರುಡ ಧೃತರಾಷ್ಟ್ರ ಅಂತಕ್ಕಂಥದ್ದು, ದೃಷ್ಟಿಹೀನ, ಹುಟ್ಟು ಕುರುಡ ಅಂತಕ್ಕಂಥದ್ದು. ಆದರೂ ಅವರಿಬ್ಬರು ಗಂಡ ಹೆಂಡತಿ ನಿಶ್ಚಯ ಮಾಡಿಬಿಡ್ತಾರೆ, ಇಲ್ಲ ಮತ್ತು ನಾವು ಒಪ್ಕೊಂಡ್ಲೇಬೇಕು. ಒಪ್ಕೊಂಡ್ಲಿಲ್ಲದ್ರೆ ಮುಂದೆ ನಮ್ಮ ರಾಜ್ಯಕ್ಕೆ ಕಷ್ಟ ಆಗ್ತದೆ, ಆಪತ್ತು ನಮ್ಮ ರಾಜ್ಯಕ್ಕೆ ಕಷ್ಟ ಆಗ್ತದೆ. ಹಂಗಾಗಿ ನಾವು ಒಪ್ಕೊಂಡ್ಲೇಬೇಕು ಅಂತಕ್ಕಂಥದ್ದನ್ನು ಆ ಸಮಯದಲ್ಲಿ ಮಗ ಶಕುನಿ ಇರಲ್ಲ, ರಾಜ್ಯದಲ್ಲಿರಲ್ಲ. ಅವನು ವನವಿಹಾರಕ್ಕೋ ಎಲ್ಲಿಗೋ ಹೋಗಿರ್ತಾನೆ, ಭಾಳ ದಿವಸದಿಂಚೆ ಹೋಗಿರ್ತಾನೆ. ಅವನು ಹೋದಾಗ ಅವನಿಗೆ ಸಂದೇಶವನ್ನು ಕಳಿಸ್ತಾರೆ ಇವರು, ಯಾರೋ ಸುಬಲ ರಾಜ ಸಂದೇಶವನ್ನು ಕಳಿಸ್ತಾರೆ. ಈ ರೀತಿ ಹಸ್ತಿನಾಪುರದ ಸಂಬಂಧ ಬಂದಿದೆ ನಮಗೆ, ಅದನ್ನು ನಾವು ಒಪ್ಕೊಂಡಿದ್ದೀವಿ. ಧೃತರಾಷ್ಟ್ರನ ಸಂಬಂಧ ಬಂದಿದೆ, ನಾವು ಒಪ್ಕೊಂಡಿವಿ ಅಂತಲೇ ಅವನಿಗೆ ಸಂದೇಶವನ್ನು ಕಳಿಸ್ತಾರೆ. ಅಲ್ಲಿಗೆ ದೂತರು ಹೋಗಿ ಅವನಿಗೆ ಶಕುನಿಗೆ ಕೊಡ್ತಾರೆ ಆ ಸಂದೇಶವನ್ನು. ಅವನು ನೋಡಿ ಅವನು ಭಾಳ ಕೋಪೋದ್ರಿಕ್ತನಾಗ್ತಾನೆ. ಅವನು ಶಕುನಿ, ಅವನಿಗೆ ಗೊತ್ತಲ್ಲ ಹುಟ್ಟು ಕುರುಡ ಇವನು ಧೃತರಾಷ್ಟ್ರ ಅಂತಕ್ಕಂಥದ್ದು. ಇತ್ತ ಹಸ್ತಿನಾಪುರದ ಸಿಂಹಾಸನದ ವಿಚಾರಕ್ಕೆ ಬಂದಾಗ ಸತ್ಯವತಿ ದೇವಿಗೆ ಭಾಳ ಬೇಸರ ಆಗ್ತೈತಿ. ಯಾಕಂದರೆ ಬಹಳ ವರ್ಷಗಳಿಂದ ಸಿಂಹಾಸನ ಖಾಲಿ ಇದೆ, 25 ವರ್ಷಗಳಿಂದ. ಸತ್ಯವತಿಯ ಗಂಡ ಶಾಂತನು ಕುರುವಂಶದ ಮೂಲ ಪುರುಷ, ಅವನು ತೀರಿಕೊಂಡಾಗಳಿದ್ದನೋ ಹಸ್ತಿನಾಪುರದ ಸಿಂಹಾಸನ ಖಾಲಿ ಇದೆ. ಇವರೇ ನೋಡ್ಕೊಂಡು ಹೋಗ್ತಾ ಇದ್ದಾರೆ, ಯಾರು, ಭೀಷ್ಮಾಚಾರ್ಯರು. ಆದರೆ ಒಬ್ಬ ರಾಜ ಅಂತ ಬೇಕಲ್ಲ, ಎಷ್ಟು ದಿವಸ ಕಾಯ್ಬೇಕು ನಾವು? ಬಹಳ ಬೇಸರ ಆಗಿರ್ತದೆ ಆಕೆಗೆ. ಆಗ ಭೀಷ್ಮಾಚಾರ್ಯರು ಹೇಳ್ತಾರೆ, ಇಲ್ಲ, ನಾನು ಗಾಂಧಾರ ದೇಶಕ್ಕೆ ಹೋಗಿದ್ದೆ. ಆ ಒಂದು ಗಾಂಧಾರ ದೇಶದ ಆ ಒಂದು ರಾಜನ ಮಗಳು ಗಾಂಧಾರಿಯ ವಿವಾಹ ಪ್ರಸ್ತಾವವನ್ನು ಇಟ್ಟಿದ್ದೀನಿ, ಅವರು ಸಹ ಒಪ್ಪಿಗೆಯನ್ನು ಕೊಟ್ಟಿದ್ದಾರೆ ಅಂತಕ್ಕಂಥ ವಿಚಾರವನ್ನು ಹೇಳ್ತಾನೆ. ಆ ಒಂದು ವಿವಾಹವನ್ನು ಮಾಡಿ, ಧೃತರಾಷ್ಟ್ರನಿಗೂ ಗಾಂಧಾರಿಗೂ ವಿವಾಹವನ್ನು ಮಾಡಿ ಆನಂತರ ರಾಜ್ಯಾಭಿಷೇಕವನ್ನು ನಾವು ಧೃತರಾಷ್ಟ್ರನಿಗೆ ಮಾಡೋಣ
ಯಾಕಂದ್ರೆ ಅವಾಗ ರಾಜ್ಯಾಭಿಷೇಕ ಅಂತಂದರೆ ಮದುವೆ ಆದ ನಂತರನೇ ರಾಜ್ಯಾಭಿಷೇಕ ಮಾಡಬೇಕಾಗಿತ್ತಂತೆ. ಅಲ್ಲಿವರೆಗೆ ಅವ್ರು ಯುವರಾಜ ಅಂತ ಇರ್ತಾರಷ್ಟೇ. ಆ ಒಂದು ಅಂಬಿಕೆಯ ಪುತ್ರ, ಹಿರಿಯ ಸೊಸೆಯನಿ ಅಂಬಿಕೆ ಅಂತಿದ್ಲಲ್ಲ, ಅಂಬಿಕೆಯ ಪುತ್ರ ಧೃತರಾಷ್ಟ್ರನಿಗೆ ಆ ಒಂದು ಮದುವೆ ಪ್ರಸ್ತಾಪ ಮಾಡಿದ್ದೀನಿ, ಅವರು ಸಹ ಒಪ್ಪಿಕೊಂಡಿದ್ದಾರೆ ಗಾಂಧಾರ ದೇಶದ ರಾಜ ಅಂತಕ್ಕಂಥದ್ದನ್ನು ಆ ಒಂದು ಸತ್ಯವತಿ ದೇವಿಯ ಒಂದು ವಿಚಾರಕ್ಕೆ ತರ್ತಾನೆ. ಆ ಒಂದು ಗಾಂಧಾರಿಗೆ 100 ಪುತ್ರರ ವರದಾನ ಇದೆ ಅಂತೆ. ಆಕೆಗೆ ಒಂದು ಯಾರೋ ಒಬ್ಬ ಋಷಿ ವರವನ್ನು ಕೊಟ್ಟಿದ್ದಾರೆ, ಆಕೆಗೆ 100 ಪುತ್ರರ ಸಂತಾನ ಭಾಗ್ಯ ಇದೆ ಆಕೆಗೆ. ಹಂಗಾಗಿ ನಮ್ಮ ಹಸ್ತಿನಾಪುರ ಒಂದು ದೊಡ್ಡ ರಾಜ್ಯ ಸಾಮ್ರಾಜ್ಯ ಇನ್ನೂ ಬೇಕಾದಂಗೆ ಬೆಳೀತತೆ. ಅವಾಗೆಲ್ಲ ಮಕ್ಕಳಾಗ್ತಕ್ಕಂಥದ್ದು, ಮಕ್ಕಳಾಗಿಬಿಟ್ರೆ ಆ ಒಂದು ರಾಜರಿಗೆ ಭಾಳ ಸಂತೋಷ, ಯಾಕಂದರೆ ಅವರ ರಾಜ್ಯವನ್ನು ಬೆಳೆಸ್ಬೇಕಲ್ಲ ಮುಂದೆ. ಅದೇ ರೀತಿ ಅವರು ತಮ್ಮ ಕುಲಗುರು ಅಥವಾ ರಾಜಗುರು ಆಗಿರ್ತಕ್ಕಂಥ ಕೃಪಾಚಾರ್ಯರೊಂದಿಗೆ ಎಲ್ಲ ಸಮಾಲೋಚನೆಯನ್ನು ಮಾಡ್ತಾರೆ. ಏನು ಮಾಡೋಣ, ಯಾವ ರೀತಿ ವಿವಾಹವನ್ನು ಮಾಡೋಣ ಅಂತಕ್ಕಂಥದ್ದನ್ನೆಲ್ಲ ವಿಚಾರ ಮಾಡಿ ಕೃಪಾಚಾರ್ಯರು, ದ್ರೋಣಾಚಾರ್ಯರು, ಸತ್ಯವತಿ ಪ್ರತಿಯೊಂದು ವಿಚಾರಗಳನ್ನು ಇವ್ರು ಮೂವರು ಸಮಾಲೋಚನೆ ಮಾಡ್ತಾ ಇರ್ತಾರೆ. ಸಮಾಲೋಚನೆ ಮಾಡಿ ಆ ಒಂದು ಹಸ್ತಿನಾಪುರಕ್ಕೆ ಏನು ಯೋಗ್ಯವಾದ ನಿರ್ಧಾರ, ಆ ನಿರ್ಧಾರವನ್ನು ಅವರು ತೆಗೆದುಕೊಳ್ತಾ ಇರ್ತಾರೆ. ಇವ್ರು ಮೂವರು ಸಮಾಲೋಚನೆ ಮಾಡಿ ಕೃಪಾಚಾರ್ಯರು ಹೇಳ್ತಾರೆ, ಆಯಿತು, ಈಗ ಅಕ್ಷಯ ತೃತೀಯ ದಿನ ಅಂದರೆ ಬಸವ ಜಯಂತಿ ಅಂತ ಏನು ಹೇಳ್ತೀವಲ್ಲ, ಅಕ್ಷಯ ತೃತೀಯ ದಿನ ಚೆನ್ನಾಗಿದೆ, ವಿವಾಹವನ್ನು ಮಾಡಿಬಿಡೋಣ. ವಿವಾಹದ ನಂತರ ಒಂದು ರಾಜ್ಯಾಭಿಷೇಕವನ್ನು ಧೃತರಾಷ್ಟ್ರನಿಗೆ ಮಾಡೋಣ ಅಂತಕ್ಕಂಥದ್ದನ್ನು ಕೃಪಾಚಾರ್ಯರು ಹೇಳಿದ ಮೇಲೆ ಆ ಒಂದು ಸತ್ಯವತಿ, ರಾಜಮಾತೆ ಅಂತ ಸತ್ಯವತಿ ಆಕಿ, ರಾಜಮಾತೆ ಒಂದು ಘೋಷಣೆಯನ್ನು ಮಾಡ್ತಾಳೆ. ಈ ರೀತಿ ಧೃತರಾಷ್ಟ್ರನಿಗೂ ಮತ್ತು ಗಾಂಧಾರದ ರಾಜಕುಮಾರಿ ಗಾಂಧಾರಿಗೂ ಅಕ್ಷಯ ತೃತೀಯ ದಿವಸ ಮದುವೆಯನ್ನು ಮಾಡಿ ರಾಜ್ಯಾಭಿಷೇಕವನ್ನು ಮಾಡೋದಕ್ಕೆ ಘೋಷಣೆ ಮಾಡಿರಿ, ಇಡೀ ರಾಜ್ಯಾದ್ಯಂತ ಒಂದು ಡಂಗುರವನ್ನು ಸಾರಿಸ್ರಿ ಅಂತಕ್ಕಂಥದ್ದನ್ನು ಆಕಿ ಘೋಷಣೆಯನ್ನು ಮಾಡ್ತಾಳೆ ಆಕಿ. ಇತ್ತ ಧೃತರಾಷ್ಟ್ರ ಹೆಂಗಂದ್ರೆ ಭಾಳ ಮಹತ್ವಾಕಾಂಕ್ಷಿ. ಅವನು ಮಹತ್ವಾಕಾಂಕ್ಷಿ ಅನ್ಬೇಕೋ, ನಾವು ಬಹಳ ಅಧಿಕಾರದ ಲಾಲಸಿ ಅನ್ಬೇಕೋ, ಬಹಳ ದುರಾಸೆ ವ್ಯಕ್ತಿ ಅನ್ಬೇಕೋ ಗೊತ್ತಿಲ್ಲ, ಮುಂದೆ ಗೊತ್ತಾಗ್ಯಂತ ಹೋಗ್ತದೆ ಒಂದೊಂದೇ. ಅವನು ಯಾವಾಗಲೂ ಸಿಂಹಾಸನದ ಕನಸ ಕಾಣ್ತಾ ಇರ್ತಾನೆ. ಅವನಿಗೆ ರಾಜಾದಿರಾಜ, ರಾಜ ಮಾರ್ತಾಂಡ ಅಂತ ಹೆಂಗೆ ಕಿವಿ ಕೇಳ್ತಿರ್ತತ ಅಷ್ಟು ಅವನಿಗೆ ಆ್ಯಕ್ಟಿವ್. ನನಗೆ ಅಧಿಕಾರ ಬೇಕು, ಅಧಿಕಾರ ಬೇಕು, ಅಧಿಕಾರ ಬೇಕು, ಅಷ್ಟು ಅಧಿಕಾರದ ದಾಹಿ ಅವನು ಧೃತರಾಷ್ಟ್ರ. ಅವನಿಗೆ ನನಗೆ ದೃಷ್ಟಿ ಇಲ್ಲ ಅಂತಕ್ಕಂಥ ಒಂದು ದುರ್ಬಲತೆ, ನನಗೆ ದುರ್ಬಲತೆ ಐತಕ್ಕಂಥದ್ದು ಇಲ್ಲ, ನನಗೆ ಅಧಿಕಾರ ಬೇಕು, ನಾನೇ ರಾಜ ಆಗಬೇಕು ಅಂತಕ್ಕಂಥದ್ದು ಮೊದಲಿಂದನೇ ಇರ್ತೈತಿ. ಅದಕ್ಕೆ ತಕ್ಕಂಗೆ ಈಗ ರಾಜಮಾತೆ ಘೋಷಣೆ ಮಾಡಿಬಿಡ್ತಾಳಲ್ಲ, ಅವನಿಗೆ ಸ್ವರ್ಗಕ್ಕೆ ಇನ್ನೊಂದು 2 ಗೇಣು. ಆ ರೀತಿ ಅವನಿಗೆ ಆ ಒಂದು ಅಧಿಕಾರದ ಕನಸು, ಸಿಂಹಾಸನದ ಕನಸನ್ನು ಅವನು ಕಾಣ್ತಾ ಇರ್ತಾನೆ. ಇತ್ತ ಹಸ್ತಿನಾಪುರದಿಂದ ವಸ್ತ್ರ ಆಭರಣ ಗಾಂಧಾರ ದೇಶಕ್ಕೆ ರವಾನೆ. ನೋಡ್ರಿ, ಮದುಮಗಳಿಗೆ ಕಳಿಸ್ತಕ್ಕಂಥದ್ದು ಮೊದಲೆಲ್ಲ ವಿಶೇಷವಾಗಿ ಕಳಿಸ್ತಾ ಇದ್ದರು. ಆ ಒಂದು ವರನ ಕಡೆಯಿಂದ ಮದುಮಗಳಿಗೆ ಏನೇನು ಬೇಕು, ವಸ್ತ್ರ, ಆಭರಣ, ವೈಡೂರ್ಯ, ಇವೆಲ್ಲ ಹಿಂದಿನ ಕಾಲದಲ್ಲಿ ಬೇಕಾದಷ್ಟು ಇರ್ತಾಯಿದ್ವಲ್ಲ, ಅವನ್ನೆಲ್ಲ ಆ ಒಂದು ಸಾರೋಟಿನಲ್ಲಿ, ಯಾಕಂದರೆ ವಧು ದಿಬ್ಬಣ ಅಲ್ಲಿಂದ ಇಲ್ಲಿಗೆ ಬರಬೇಕಲ್ಲ, ಇಲ್ಲಿ ಮದುವೆ ಆಗ್ತದಲ್ಲ ಹಸ್ತಿನಾಪುರದಲ್ಲಿ, ಹಂಗಾಗಿ ಆಕೆ ಗಾಂಧಾರಿಗೆ ಎಲ್ಲವನ್ನು ರೆಡಿ ಮಾಡಿ ಕಳಿಸಿದರು. ಆ ಒಂದು ಧೃತರಾಷ್ಟ್ರನಿಗೆ ಶುಭ ಹಾರೈಕೆಯನ್ನು ಮಾಡೋದಕ್ಕೆ ಪಾಂಡು ಬರ್ತಾನೆ, ತಮ್ಮ. ಅವನು ಧೃತರಾಷ್ಟ್ರನ ತಮ್ಮ. ಅವನು ಹೊಟ್ಟೆ ಸೇರ್ತಾ ಇರಲ್ಲ ಧೃತರಾಷ್ಟ್ರ, ಪಾಂಡು ಅಂತಂದರೆ ಉರಿದು ಬೀಳ್ತಾ ಇರ್ತಾನೆ. ಯಾಕಂದ್ರೆ ಅವನಿಗೆ ಒಂದು ಮೊದಲಿಂದನೂ ಒಂದು ಕೀಳರಿಮೆ, ನಾನು ಕಣ್ಣಿಲ್ದನು, ಇವರು ನನ್ನ ಹಂಗೆ ಮಾಡ್ತಾರೆ ಹಿಂಗೆ ಮಾಡ್ತಾರೆ ಅಂತಕ್ಕಂಥದ್ದು ಅವನಿಗೆ ಯಾವಾಗಲೂ ಇರ್ತದೆ. ಅವನಿಗೆ ಆ ಧೃತರಾಷ್ಟ್ರನಿಗೆ ಹಾರೈಕೆ ಮಾಡೋದಕ್ಕೆ ಪಾಂಡು ಬರ್ತಾನೆ. ನಿಮಗೆ ಇನ್ನೇನು ಮದುವೆ ಆಗ್ತತೆ ಗಾಂಧಾರಿಯೊಡನೆ, ಆಮೇಲೆ ನೀವು ರಾಜರಾಗ್ತೀರಿ ಅಂತಂದು ಅವನು ಒಳ್ಳೆ ರೀತಿಯಿಂದನೇ ಹೇಳಕ್ಕೆ ಬರ್ತಾನೆ. ನೋಡ್ರಿ, ಪಾಂಡು ಹೇಳ್ತಾನೆ, ಎಲ್ಲಿ ಅನುಭವ ಇರುವುದಿಲ್ಲವೋ ಅಲ್ಲಿ ವಾತ್ಸಲ್ಯ ಕೆಲಸ ಮಾಡುತ್ತದೆ. ಈ ಉದಾಹರಣೆ, ಅವನಿಗೆ ಧೃತರಾಷ್ಟ್ರನಿಗೆ ಕಣ್ಣಿಲ್ಲ, ಅಧಿಕಾರ ಹೆಂಗೆ ಮಾಡ್ತಾನೆ ಅಂತಂದರೆ, ಈಗ ಎಲ್ಲಿ ಅನುಭವ ಇರೋದೋ ಅಲ್ಲಿ ವಾತ್ಸಲ್ಯ, ಪ್ರೀತಿ ವಿಶ್ವಾಸದಿಂದ ನಾವು ಕೆಲಸಗಳನ್ನು ಮಾಡ್ಕೊಳ್ಬೇಕು. ಇವತ್ತಿಗೂ ನಾವು ನೋಡ್ತಾ ಇದ್ದೀವಿ, ಪ್ರೀತಿ ವಿಶ್ವಾಸ ಇದ್ದರೆ ಎಲ್ಲ ಕೆಲಸಗಳು ಸರಾಗವಾಗಿ ಆಗ್ತವೆ ಅಂತಕ್ಕಂಥದ್ದನ್ನು ಹೇಳ್ತೀವಿ. ನೋಡ್ರಿ, ಅವನು ಪಾಂಡು ಹೇಳ್ತಾನೆ, ಪತ್ನಿಯ ಬರುವಿಕೆಯಿಂದ ಪತಿಯ ಜೀವನ ಸಫಲ ಆಗ್ತತೆ, ಪಾವನ ಆಗ್ತತೆ. ಮದುವೆ ಆದರೆ ಮಾತ್ರ ಜೀವನ ಪರಿಪೂರ್ಣ ಅಂತಕ್ಕಂಥದ್ದು ಹೇಳ್ತಾರೆ. ಪತ್ನಿಯ ಬರುವಿಕೆಯಿಂದ ಪತಿಯ ಜೀವನ ಪಾವನ ಆಗ್ತತೆ, ಸಫಲ ಆಗ್ತತೆ ಅಂತಕ್ಕಂಥದ್ದನ್ನು ಧೃತರಾಷ್ಟ್ರನಿಗೆ ಹೇಳ್ತಾನೆ. ಅವನು ಒಪ್ಪಲ್ಲ, ಅದಕ್ಕೆ ಸಂಬಂಧನೇ ಇಲ್ಲ ಅಂತ ಹೇಳ್ತಾನೆ ಅವನು ಧೃತರಾಷ್ಟ್ರ. ಅಧಿಕಾರ, ಧರ್ಮ, ಮೋಕ್ಷಕ್ಕೆ ನನ್ನ ಕೊರತೆ ನೀಗಿಸಬಲ್ಲ ಪತ್ನಿ ಬೇಕು. ಇವನ್ನೆಲ್ಲ ಒಪ್ಪಲ್ಲ ಧೃತರಾಷ್ಟ್ರ. ಏನು ಹೇಳ್ತಾನೆ, ನಾನು ಅಧಿಕಾರ ಮಾಡೋಕ್ಕಂದ್ರೆ ನನ್ನ ಜೊತೆಗೆ ಹೆಂಡ್ತಿ ಬೇಕು, ಧರ್ಮವನ್ನು ರಕ್ಷಣೆ ಮಾಡೋಕ್ಕೆ, ಮೋಕ್ಷಕ್ಕಷ್ಟೇ ನನಗೆ ಹೆಂಡ್ತಿ ಬೇಕು ಅಂತ ಹೇಳ್ತಾನೆ ಅವನು.
ಅಧಿಕಾರಕ್ಕೆ, ಧರ್ಮಕ್ಕೆ, ಮೋಕ್ಷಕ್ಕೆ ನನ್ನ ಕೊರತೆಯನ್ನು ನೀಗಿಸಬಲ್ಲ. ಯಾಕಂದರೆ ನನಗೆ ಕಣ್ಣಿಲ್ಲಲ್ಲ, ನಾನು ನೋಡೋಕ್ಕಾಗಲ್ಲ. ಅದಕ್ಕೆ ಸಲಹೆ ಕೊಡೋಕ್ಕಷ್ಟೇ ನನಗೆ ಹೆಂಡ್ತಿ ಬೇಕು, ಸತಿ ಬೇಕು ಅಂತಕ್ಕಂಥದ್ದು ಹೇಳ್ತಾನೆ. ಆದರೆ ಅವನಿಗೆ ಮುಂದೆ ಭಾವಿ ಪತ್ನಿ ಆಗಿರ್ತಕ್ಕಂಥ ಗಾಂಧಾರಿ ಏನು ಯೋಚನೆ ಮಾಡ್ತಾಳೆ ನೋಡ್ರಿ. ಯಾವ ರೀತಿ ಪಿತಾಶ್ರೀ ನಮ್ಮ ತಾಯಿ ಜೊತೆಗೆ ಚರ್ಚೆ ಮಾಡ್ತಿದ್ರೋ ಅದೇ ರೀತಿ ಇರಬೇಕು ನನ್ನ ಪತಿ ಅಂತಂದು ಆಕೆ ಯೋಚನೆ ಮಾಡ್ತಾಳೆ. ಅದಕ್ಕೆ ವಿರುದ್ಧವಾಗಿರ್ತಾನೆ ಇವನು ಧೃತರಾಷ್ಟ್ರ. ಗಾಂಧಾರಿಯ ತಂದೆ ಸುಬಲ ಏನಿರ್ತಾನಲ್ಲ, ಪ್ರತಿಯೊಂದು ವಿಚಾರದಲ್ಲಿ ಒಂದು ಯುದ್ಧ ಮಾಡೋಕ್ಕಾಗಲಿ, ಒಂದು ಯಾವುದೇ ಒಳ್ಳೆಯ ಕೆಲಸ ಮಾಡೋಕ್ಕಾಗಲಿ ತನ್ನ ತಾಯಿಯೊಡನೆ ಚರ್ಚೆ ಮಾಡೋದನ್ನು ಈಗ ಗಮನಿಸಿರ್ತಾಳೆ ಚಿಕ್ಕ ಹುಡುಗಿದ್ದಾಗಳಿದ್ದಾನೆ. ಆ ರೀತಿ ನನ್ನ ಪತಿ ನನ್ನ ಜೊತೆಗೆ ಸಮಾಲೋಚನೆ ಮಾಡಬೇಕು ಅಂತಕ್ಕಂಥದ್ದು ಆಕೆಯ ಒಂದು ಮನೋಭಾವನೆ. ಆದರೆ ಇವನ ಮನೋಭಾವನೆ ಬೇರೆ, ಧೃತರಾಷ್ಟ್ರನ ಮೌನ. ಅವನು ಯಾರಿಗೂ ಕೇಳೋನಲ್ಲ, ತನಗೇನು ಬೇಕೋ ಅದನ್ನೇ ಮಾಡೋನು, ತಾನು ಹೇಳಿದ್ದು ನಡಿಬೇಕಷ್ಟೇ. ಅವನು ಧೃತರಾಷ್ಟ್ರನ ಮನೋಭಾವ ಬಹಳ ಒಂಥರ ದುರಹಂಕಾರಿ ಅವನು. ನೋಡ್ರಿ, ಶ್ರೀಕೃಷ್ಣ ವಾಣಿ ಹೇಳ್ತಾನೆ, ಮನುಷ್ಯನ ಎಲ್ಲ ಸಂಬಂಧಗಳ ಆಧಾರ ನಿರೀಕ್ಷೆ. ನಾವೆಲ್ಲ ಸಂಬಂಧಗಳದಾವಲ್ಲ, ನಾವು ನಿರೀಕ್ಷೆಯನ್ನು ಇಟ್ಕೊಳ್ತೀವಿ. ಅವರಿಂದ ಹಿಂಗಾಗಬೇಕು. ಅದಾಗಲಿಲ್ಲ ಅಂದರೆ ನಮಗೆ ಮನಸ್ಸಿನ ನೋವಾಗ್ತತಿ. ನೋಡ್ರಿ, ಪತಿ ಹೇಗಿರಬೇಕು, ಪತ್ನಿಯ ಒಂದು ನಿರೀಕ್ಷೆ ಹೆಂಗಿರ್ತತಿ, ನನ್ನ ಜೀವನವನ್ನು ಸುಖ ಸಂತೋಷದಿಂದ ತುಂಬಬೇಕು ಅಂತಕ್ಕಂಥದ್ದು ಪತ್ನಿಯ ನಿರೀಕ್ಷೆ ಇರ್ತತಿ. ನನ್ನ ಪತಿ ನನ್ನ ಜೀವನದಲ್ಲಿ ಸುಖ ಸಂತೋಷದಿಂದ ನನ್ನ ಜೀವನವನ್ನು ತುಂಬಬೇಕಂತಕ್ಕಂಥದ್ದು ಪತ್ನಿಯ ನಿರೀಕ್ಷೆ ಇರ್ತತಿ. ಹಂಗೆ ಪತಿಯ ನಿರೀಕ್ಷೆ ಏನಿರ್ತತಿ, ಪತ್ನಿ ನನಗಾಗಿಯೇ ಸಮರ್ಪಿತವಾಗಿರಬೇಕು, ಮಕ್ಕಳು ನಮ್ಮ ಸೇವೆಯನ್ನು ಮಾಡಬೇಕು, ನನ್ನ ಆಜ್ಞೆಯನ್ನು ಪಾಲನೆ ಮಾಡಬೇಕು, ನಮ್ಮ ಪತ್ನಿ ಮತ್ತು ಮಕ್ಕಳು ಎಲ್ಲರೂ ಅಂತಕ್ಕಂಥದ್ದು ಒಂದು ಪತಿಯ ನಿರೀಕ್ಷೆ ಇರ್ತತಿ. ಇವೆಲ್ಲ ನಿರೀಕ್ಷೆಗಳು ನಮ್ಮ ಜೀವನದಲ್ಲಿ, ದೈನಂದಿನ ಜೀವನದಲ್ಲಿ ನೋಡ್ತೀವಿ ನಾವು. ಇಂಥ ನಿರೀಕ್ಷೆಗಳು ಈಡೇರದೆ ಹೋದಾಗ ಏನಾಗುತ್ತೆ ನೋಡ್ರಿ. ಮನುಷ್ಯ ಯಾರನ್ನು ಪ್ರೀತಿಸುತ್ತಾನೆಂದರೆ ನಿರೀಕ್ಷೆಗಳನ್ನು ಪೂರೈಸುವವರನ್ನು. ಶ್ರೀಕೃಷ್ಣನ ಮಾತುಗಳು ಒಂದೊಂದು ಅರ್ಥಗರ್ಭಿತ ಅದರಲ್ಲಿ ಬರ್ತವೆ. ಈ ಪ್ರತಿಯೊಂದು ನಮ್ಮ ಜೀವನಕ್ಕೆ ತುಲನೆ ಮಾಡ್ಕೊಂತ ಹೋಗ್ಬೇಕು ನಾವು ಅಷ್ಟೇ. ಪ್ರತಿಯೊಂದು ವಾಕ್ಯವನ್ನು, ಪ್ರತಿಯೊಂದು ಸೆಂಟೆನ್ಸು, ಪ್ರತಿಯೊಂದು ಶಬ್ದ. ಮನುಷ್ಯ ಯಾರನ್ನು ಪ್ರೀತಿಸ್ತಾನೆ ಅಂದರೆ ನಿರೀಕ್ಷೆಗಳನ್ನು ಪೂರೈಸುವವರನ್ನು. ನಿಮ್ಮ ನಿರೀಕ್ಷೆ ಅವ್ರು ಪೂರೈಸಲ್ಲ ಅಂದರೆ ಅವನು ಯಾರು ಪ್ರೀತಿ ಮಾಡಲ್ಲ. ಅವನು ಮನುಷ್ಯ ಯಾರು ನಿರೀಕ್ಷೆಗಳನ್ನು ಪೂರೈಸುವುದಿಲ್ಲವೋ ಆಗ ಅಲ್ಲಿ ಹುಟ್ಟುವುದೇ ಸಂಘರ್ಷ, ಕಲಹ. ನಮ್ಮ ನಿರೀಕ್ಷೆಗೆ ತಕ್ಕಂಗೆ ನಮ್ಮ ಮನೆಯಾಗ ಇಲ್ಲಪ್ಪ ಅಂತಂದರೆ ಆವಾಗಲೇ ಸಂಘರ್ಷ ಉಂಟಾಗೋದು. ಮನೆಯಲ್ಲಿ ನಮ್ಮ ಮನೆಯಲ್ಲಿರ್ತಕ್ಕಂಥವ್ರು ಯಾರಾದರೂ ನಮ್ಮ ನಿರೀಕ್ಷೆಗಳನ್ನು ಅಂದರೆ ನಾವು ಹೇಳ್ದಂಗೆ ಕೇಳಲಿಲ್ಲ ಅಂತಂದಾಗ, ನಮ್ಮ ನಿರೀಕ್ಷೆಗಳನ್ನು ಪೂರೈಸಿಲ್ಲ ಅಂದಾಗ ಆಗ ಹುಟ್ಟುವುದೇ ಸಂಘರ್ಷ. ಈ ಸಂಘರ್ಷವನ್ನು ಕಡಿಮೆ ಮಾಡ್ಕೊಳ್ಬೇಕಪ್ಪ ಅಂತಂದು ಏನು ಮಾಡಬೇಕು, ಸಂಘರ್ಷ ರಹಿತ ಜೀವನ ಮಾಡಬೇಕಂತಂದರೆ ಸಂಘರ್ಷಗಳನ್ನು ಕಡಿಮೆ ಮಾಡ್ಕೊಳ್ಬೇಕು. ಪೂರ್ತಿ ಸಂಘರ್ಷನೇ ರಹಿತ ಅಂತಂದರೆ ಕಷ್ಟ ಸಾಧ್ಯ. ನಮ್ಮ ಸಾಂಸಾರಿಕ ಜೀವನದಲ್ಲಿ ನಮ್ಮ ನಿರೀಕ್ಷೆಗಳನ್ನು ನಾವು ಕಡಿಮೆ ಮಾಡ್ಕೊಳ್ಬೇಕು. ನಿರೀಕ್ಷೆಗಳನ್ನು ಕಡಿಮೆ ಮಾಡ್ಕೊಂಡ್ರೆ ಮಾತ್ರ ನಾವು ಸಂಘರ್ಷವನ್ನು ಕಡಿಮೆ ಮಾಡಿಕೊಂಡಾಗ, ಸಂಘರ್ಷ ರಹಿತ ಜೀವನ ನಡ್ಕೊಂಡಾಗ ನಮ್ಮ ಇಹಲೋಕದ ಜೀವನ, ಮರ್ತ್ಯಲೋಕದ ಜೀವನ ಅಂತಕ್ಕಂಥದ್ದನ್ನು ನಾವು ಒಂದು ಸುಲಲಿತವಾಗಿ ಇದ್ದುದರಲ್ಲೇ ಸುಖ ಸಂತೋಷದಿಂದ ಜೀವನವನ್ನು ನಡೆಸ್ಬೋದು ಅಂತಕ್ಕಂಥದ್ದನ್ನು ಹೇಳ್ತಾರೆ. ಇತ್ತ ಗಾಂಧಾರ ದೇಶಕ್ಕೆ ಬಂದಾಗ ಅವನು ವಾಪಸ್ ಬರ್ತಾನೆ. ಶಕುನಿ ವನವಿಹಾರಕ್ಕೆ ಹೋಗಿರ್ತಾನಲ್ಲ, ಒಂದು ಸಂದೇಶವನ್ನು ನೋಡಿ ಭಾಳ ಕೋಪೋದ್ರಿಕ್ತನಾಗಿ ವಾಪಸ್ಸು ಗಾಂಧಾರ ದೇಶಕ್ಕೆ ಬಂದು ಅವರ ಅಪ್ಪನ ಮೇಲೆ ಸಿಟ್ಟಾಗ್ತಾನೆ, ಸುಬಲನ ಮೇಲೆ. ನೀವು ಗಾಂಧಾರಿಗೆ ಅನ್ಯಾಯ ಮಾಡುತ್ತೀರಿ, ನೀವು ಗಾಂಧಾರಿಗೆ ಅನ್ಯಾಯವನ್ನು ಮಾಡ್ತಾಯಿದ್ದೀರಿ. ಆ ಒಂದು ಹುಟ್ಟು ಕುರುಡನಿಗೆ ನನ್ನ ತಂಗಿಯನ್ನು ಕೊಡಬೇಕಾ ನಾನು? ಆಕೆಯ ಭವಿಷ್ಯವನ್ನು ಅಂಧಕಾರ ಮಾಡ್ತಾಯಿದ್ದೀರಾ ನೀವು, ನಾನು ಒಪ್ಪಲ್ಲ ಇದಕ್ಕಂತ ಹೇಳ್ತಾನೆ. ಆಗ ಸುಬಲ ರಾಜ ಹೇಳ್ತಾನೆ, ನೋಡ್ರಿ ಮಗನೇ, ಭಾವನೆಯನ್ನು ಪಕ್ಕಕ್ಕಿಟ್ಟು ಪರಿಸ್ಥಿತಿಯನ್ನು ವಿಚಾರ ಮಾಡು. ಭಾವನೆಯನ್ನು ಪಕ್ಕಕ್ಕಿಡು, ವಿಚಾರ ಮಾಡು, ಸ್ವಲ್ಪ ವಿಚಾರ ಮಾಡು. ನಮ್ಮ ರಾಜ್ಯದ ಪರಿಸ್ಥಿತಿಯನ್ನು ವಿಚಾರ ಮಾಡು. ಈಗ ನೀನು ಯುವರಾಜದಿ, ಮುಂದೆ ಈ ದೇಶದ ರಾಜ ಆಗ್ತದೆ ನೀನು. ಆಗ ನೀನು ಅವ್ರ ಕೈ ಕೆಳಗೆ ಬರ್ತೀಯ, ಹಸ್ತಿನಾಪುರ ಸಾಮ್ರಾಜ್ಯದ ಕೆಳಗೆ ಬರ್ತೀಯ ನೀನು. ಮುಂದೆ ನೀನು ರಾಜನಾಗುವವನು. ನಮ್ಮ ಬಲಕ್ಕೂ ಅವ್ರ ಬಲಕ್ಕೂ ಯೋಚನೆ ಮಾಡಿದಾಗ ಬಹಳ ಅಜಗಜಾಂತರ ವ್ಯತ್ಯಾಸ ಇದೆ. ಅದನ್ನು ಯೋಚನೆ ಮಾಡು. ದುಡುಕಿನ ನಿರ್ಧಾರ ನೀನು ಮಾತಾಡಬೇಡ ಅಂತಕ್ಕಂಥದ್ದು ಸುಬಲ ಹೇಳ್ತಾನೆ. ಯಾಕಂತಂದರೆ ಇದು ಅನುಭವದ ಮಾತು. ಯಾಕಂದರೆ ವಯಸ್ಸಾದಂಗೆಲ್ಲ ಅನುಭವ ಬರ್ತದೆ ಅಂತೀವಲ್ಲ, ಅನುಭವದ ಮಾತು. ಆ ಒಂದು ರಾಜ್ಯವನ್ನು ಕಾಪಾಡಬೇಕಂತಂದ್ರೆ ಇವೆಲ್ಲ ಬೇಕು.
ನೋಡಿರಿ ಶಕುನಿ ಹೇಳ್ತಾನೆ, ನಮ್ಮ ಶಕುನಿ ಪಾತ್ರಧಾರಿಗಳು ಗೌಡರು ಬಂದಿದ್ದಾರೆ, ಅವರ ಒಂದು ಪಾತ್ರವನ್ನು ನೋಡೋಕೆ ನಮಗೆ ಆಗಲಿಲ್ಲ. ನಮ್ಮ ಯೋಗ ಟೀಮ್ನವರೆಲ್ಲ ಹೋಗಿದ್ದು, ನಮ್ಮ ಕರಿಯಪ್ಪ ಸರ್ ಒಂದು ಸಾರಿ ಆರ್ಗ್ಬಾವಿಗೆ, ಬಟ್ ನಾನು ಹೋಗಿದ್ದಿಲ್ಲ ಅವತ್ತು. ಶಕುನಿ ಹೇಳ್ತಾನೆ ನೋಡ್ರಿ, ಎಲ್ಲಿ ಬಲ ಕೆಲಸಕ್ಕೆ ಬರುವುದಿಲ್ಲವೋ ಅಲ್ಲಿ ಕಪಟ ಕೆಲಸಕ್ಕೆ ಬರುತ್ತದೆ. ಅವನ ಮಾತುಗಳೇ ಭಾಳ ಚಂದ ಇರ್ತಾವೆ ಶಕುನಿವು. ಎಲ್ಲಿ ಬಲ ಕೆಲಸಕ್ಕೆ ಬರುವುದಿಲ್ಲವೋ ಅಲ್ಲಿ ಕಪಟ ಕೆಲಸಕ್ಕೆ ಬರುತ್ತದೆ ಅಂತ ಹೇಳ್ತಾನೆ. ಇಡೀ ಕಪಟತನದಿಂದನೇ ಒಂದು ಇಡೀ ಮಹಾಭಾರತ ಅವನೇ ಕಾರಣ. ನನ್ನ ಸೋದರಿಯ ಭವಿಷ್ಯ ಅಂಧಕಾರವಾಗಲು ಬಿಡುವುದಿಲ್ಲ, ಹುಟ್ಟು ಕುರುಡನಿಗೆ ನಾನು ನನ್ನ ಸೋದರಿಯನ್ನು ಕೊಡುವುದಿಲ್ಲ, ನಾನು ಸಾಧ್ಯನೇ ಇಲ್ಲ. ನೀವೇನು ಮಾಡ್ತೀರ, ನನಗೆ ರಾಜ್ಯ ಹೋದರೂ ಹೋಗಲಿ, ನನಗೆ ರಾಜ್ಯ ಹೆಂಗೆ ಉಳಿಸ್ಕೊಂಬಕ್ಕಂಬದು ಗೊತ್ತೈತಿ. ಅವ್ನು ಮೊದಲಿಂದನೂ ಆ ಒಂದು ಕಪಟ ತಂತ್ರಕ್ಕೆ ಹೆಸರುವಾಸಿ. ಹಂಗಾಗಿ ನಾನು ನನ್ನ ಸೋದರಿಯನ್ನು ಆ ಒಂದು ಹುಟ್ಟು ಕುರುಡನಿಗೆ ಕೊಡಲ್ಲ ಅಂತಕ್ಕಂಥದ್ದು ಹೇಳ್ತಾನೆ. ಇವರ ಸಂಭಾಷಣೆ ಆಗುವಾಗ ಗಾಂಧಾರಿ ಅಲ್ಲಿರ್ತಾಳೆ. ಆಕೆಗೆ ಗೊತ್ತಿರಲ್ಲ, ಇಲ್ಲಿವರೆಗೂ ಗಾಂಧಾರಿಗೆ ನನ್ನ ಗಂಡ ಕುರುಡ ಅಂತಕ್ಕಂಥದ್ದು ಗೊತ್ತಿರಲ್ಲ. ಆ ಒಂದು ಈ ವಿಚಾರಗಳನ್ನು ಕೇಳಿಸ್ಕೊಂಡ್ಬಿಡ್ತಾಳೆ ಆಕೆ. ಕುರುಡ, ನಾನು ಮದುವೆ ಮಾಡೋಕ್ಕೆ ಕೇಳ್ತಕ್ಕಂಥ ಯುವರಾಜ ಕುರುಡ ಅಂತಕ್ಕಂಥದ್ದನ್ನು ಕೇಳಿಸ್ಕೊಳ್ತಾಳೆ ಆಕೆ. ಕೇಳಿಸ್ಕೊಂಡು ಬಹಳ ರೋದನೆಯನ್ನು ಅನುಭವಿಸ್ತಾಳೆ, ಶೋಕವನ್ನು ಅನುಭವಿಸ್ತಾಳೆ ಆಕೆ. ಯಾಕಂದ್ರೆ ಅವ್ರ ಅಪ್ಪನ ಹತ್ರ ಏನು ಮಾತಾಡೋಂಗಿಲ್ಲ ಅವರು. ಅವಾಗ ಅವರಪ್ಪ ಶಕುನಿ ಹತ್ರ ಹೇಳ್ತಾಳೆ ಆಕೆ, ಪಿತಾಶ್ರೀ ಏಕೆ ಸತ್ಯ ಹೇಳಲಿಲ್ಲ ನನಗೆ? ನನ್ನ ಭವಿಷ್ಯ ಚೂರು ಚೂರಾಯಿತು, ಜ್ಯೋತಿರ್ಪುಂಜ ತುಂಬಿದ ಗಾಜಿನ ಪಾತ್ರೆ ಒಡೆಯಿತು. ಇವನು ವನವಿಹಾರ ಹೋದಾಗ ಜ್ಯೋತಿರ್ಪುಂಜ ಅಂದರೆ ಈ ಮಿಣುಕು ಅಥವಾ ಲೈಟ್ ಹುಳ ಅಂತೀವಿ, ಕಾಡಿನಲ್ಲಿರ್ತಾವಲ್ಲ ಅಂಥ ಹುಳಗಳನ್ನು ಅಲ್ಲಿ ಭಾಳ ಇರ್ತವೆ. ಅವನೊಂದು ಗಾಜಿನ ಪಾತ್ರೆಯಲ್ಲಿ ಹಾಕ್ಕೊಂಡು ಬಂದಿರ್ತಾನೆ. ತನ್ನ ತಂಗಿಗೆ ಬೆಳಕು ಅಂತಕ್ಕಂಥದ್ದು ಆಕೆಗೆ ಇಷ್ಟ ಅಂತಕ್ಕಂಥದ್ದು. ಯಾಕೆಂದರೆ ಕತ್ತಲೆಯನ್ನು ಇಷ್ಟಪಡಲ್ಲ ಆಕೆ, ಅಂಧಕಾರವನ್ನು ಇಷ್ಟಪಡಲ್ಲ ಆಕೆ. ಬೆಳಕು ಅಂದರೆ ಆಕೆಗೆ ಭಾಳ ಪಂಚಪ್ರಾಣ. ಆ ಒಂದು ಮಿಣುಕು ಹುಳಗಳನ್ನು ಒಂದು ಗಾಜಿನ ಪಾತ್ರೆಯಲ್ಲಿ ತುಂಬಿಕೊಂಡು ಬಂದು ಆಕೆ ಕೊಟ್ಟಿರ್ತಾನೆ ಗಿಫ್ಟಾಗಿ. ಅದು ಒಡೆದೋಗ್ಬಿಡ್ತದೆ ಆ ಸಮಯದಲ್ಲಿ. ಆ ಮಿಣುಕು ಹುಳುಗಳೆಲ್ಲ ಹಾರಿ ಹೋಗಿಬಿಡ್ತಾವೆ. ಈ ವಿವಾಹ ಸಮ್ಮತವಿಲ್ಲ, ನಾನು ಒಪ್ಪಲ್ಲ ಅಂತಲೇ ಹೇಳ್ತಾನೆ ಶಕುನಿ. ಆಕೆಗೇನು, ನನ್ನ ತಂದೆ ಯಾಕೆ ಹೇಳಲಿಲ್ಲ, ಅವನು ಕುರುಡ ಅಂತ ನನಗೆ ಯಾಕೆ ಹೇಳಲಿಲ್ಲ, ಸತ್ಯವನ್ನು ಯಾಕೆ ಮುಚ್ಚಿಟ್ರು ಅಂತಕ್ಕಂಥದ್ದನ್ನು ಆಕೆ ಕೇಳ್ತಾಳೆ. ಯಾರಿಗೆ? ಅಣ್ಣನಿಗೆ ಕೇಳ್ತಾಳೆ ಅಷ್ಟೇ ಆಕೆ. ನೋಡ್ರಿ ಮುಂದೆ ಹೇಳ್ತಾಳೆ, ಅಲ್ಲಿ ಅವ್ರ ತಂದೆ ತಾಯಿ ಇರಲ್ಲ, ಅವ್ನು ಶಕುನಿ ಒಬ್ಬನೇ ಇರ್ತಾನೆ ಅವಾಗ. ಆ ಗಾಂಧಾರಿ ಹೇಳ್ತಾಳೆ, ತಂದೆ ತಾಯಿಯರು ತಮ್ಮ ಪ್ರೀತಿಗೆ ಬೆಲೆ ಕೇಳಬಾರದು. ನಾವೆಲ್ಲ ಮಕ್ಕಳಿಗೆ ಏನೇನೋ ಮಾಡಿರ್ತೀವೆಲ್ಲ, ಆದರೆ ನಮ್ಮ ಮಕ್ಕಳಿಗೆ ನಾವು ಬೆಲೆ ಕೇಳಬಾರ್ದು, ನಾವು ಮಾಡಿದ್ದಕ್ಕೆ ಬೆಲೆ ಕೇಳಬಾರ್ದು. ಆಕೆ ಗಾಂಧಾರಿ ಅವಾಗಲೇ ಅಂಥ ಒಳ್ಳೆಯ ಮಾತುಗಳು ಆಕೆಗೆ, ಎಂಥ ವಿಚಾರ, ಒಟ್ಟಲೆ ಉನ್ನತ ವಿಚಾರದ ಮಾತುಗಳಿವು. ಬೆಲೆ ಕೇಳಬಾರ್ದು. ಹಾಗೆಯೇ ಮಕ್ಕಳು ತ್ಯಾಗದ ಕರ್ತವ್ಯವನ್ನು ನಿರಾಕರಿಸಲಾಗದು. ತಂದೆ ತಾಯಿಗೆ ಏನಾದರೂ ನಮ್ಮಿಂದ ತ್ಯಾಗ ಆಕತ್ತಂದ್ರೆ ಅದನ್ನ ಮಾಡಲೇಬೇಕು. ಆ ವಿಚಾರನೂ ಕೂಡ ಆಕೆ ಮನಸ್ಸಿನಾಗ ಐತಿ. ತಂದೆ ತಾಯಿಗಳು ಮಕ್ಕಳಿಂದ ಬೆಲೆ ಕೇಳಬಾರ್ದು. ಅದೇ ರೀತಿ ನಾವು ಮಕ್ಕಳಾಗಿರೋರು ತಂದೆ ತಾಯಿಗೆ ತ್ಯಾಗ ಮಾಡಬೇಕಾಗಿ ಬಂದಾಗ ನಾವು ತ್ಯಾಗವನ್ನು ಮಾಡಲೇಬೇಕು, ಅದು ನಮ್ಮ ಕರ್ತವ್ಯ. ಗಾಂಧಾರಿಯ ಉನ್ನತ ವಿಚಾರ ಇದು. ನಿರಾಕರಿಸಲಾಗದು. ಭೀಷ್ಮಾಚಾರ್ಯರು ಕೂಡ ತನ್ನ ತಂದೆಗಾಗಿ ತ್ಯಾಗ ಮಾಡಿದರು, ಇಡೀ ಜೀವನವನ್ನು ಹಸ್ತಿನಾಪುರಕ್ಕಾಗಿ ತ್ಯಾಗ ಮಾಡಿದರು. ಹಾಗೆ ಆ ಒಂದು ತ್ಯಾಗ ಪರಿಸ್ಥಿತಿ ಬಂದಾಗ ನಾವು ತ್ಯಾಗ ಮಾಡಲೇಬೇಕು ತಂದೆ ತಾಯಿಗಾಗಿ, ಅಂಥ ವಿಚಾರ ಗಾಂಧಾರಿದು. ತಂದೆಯ ಸಂಪತ್ತಿನ ಮೇಲೆ ಪುತ್ರನ ಅಧಿಕಾರ ಇರುತ್ತದೆ. ನೋಡ್ರಿ ಎಷ್ಟು ವಿಚಾರವಂತಲಾಕಿ ಅಂತಕ್ಕಂಥದ್ದು. ಇವತ್ತು ನಮ್ಮ ಭಾರತ ದೇಶ ಪಿತೃಪ್ರಧಾನ ಕುಟುಂಬವನ್ನು ಹೊಂದಿರತಕ್ಕಂಥ ಒಂದು ದೇಶ. ಮಣಿಪುರ ಯಾವುದೋ ಒಂದು ರಾಜ್ಯದಲ್ಲಿ ಬಿಟ್ಟು, ಮಣಿಪುರದಲ್ಲಿರೋ ಕೆಲಸ, ಮಣಿಪುರದಲ್ಲಿ ಮಾತೃಪ್ರಧಾನ ಕುಟುಂಬ ಇರತಕ್ಕಂಥದ್ದು. ಪಿತೃಪ್ರಧಾನ ಕುಟುಂಬದಲ್ಲಿ ಸರ್ವೇ ಸಾಮಾನ್ಯವಾಗಿ ತಂದೆಯ ಆಸ್ತಿ ಮಕ್ಕಳಿಗೆ, ಗಂಡು ಮಕ್ಕಳಿಗೆ ಪಿತ್ರಾರ್ಜಿತವಾಗಿ ಬರ್ತತೆ ಅಂತಕ್ಕಂಥದ್ದು ಇಲ್ಲಿವರೆಗೆ ಸಂಪ್ರದಾಯ. ಈಗ ಕಾನೂನು ಪ್ರಕಾರ ಎಲ್ಲರೂ ಸಮಾನರು ಅಂತಕ್ಕಂಥದ್ದು ಈಗ ಸ್ವಾತಂತ್ರ್ಯ ನಂತರ ಬಂದಿರತಕ್ಕಂಥದ್ದು. ತಂದೆಯ ಸಂಪತ್ತಿನ ಮೇಲೆ ಆ ಒಂದು ಪುತ್ರನ ಅಧಿಕಾರ ಇರ್ತದೆ, ಆದರೆ ತಂದೆಯ ಸಂಸ್ಕಾರದ ಮೇಲೆ ಪುತ್ರಿಗೆ ಅಧಿಕಾರ ಇರುತ್ತದೆ. ತಂದೆಯ ಸಂಸ್ಕಾರ ಕಲಿಸಿರ್ತಾರಲ್ಲ, ಅದು ಪುತ್ರಿಗೆ ಅಧಿಕಾರ ಇರ್ತದೆ. ಅಂಥ ಒಳ್ಳೆಯ ಸಂಸ್ಕಾರವನ್ನು ನಮ್ಮ ತಂದೆ ಕಲಿಸಿದ್ದಾರೆ. ತ್ಯಾಗದ ಸಂಸ್ಕಾರವನ್ನು ನಾನು ಆ ಒಂದು ಸಂಸ್ಕಾರವನ್ನು ರೂಢಿಸ್ಕೊಂಡಿದ್ದೀನಿ ನಾನು. ಹಂಗಾಗಿ ನಾನು ಈ ನಿರ್ಣಯವನ್ನು ಒಪ್ಪಿಕೊಳ್ಳುತ್ತೇನೆ ಅಂತ ಹೇಳ್ತಾಳೆ ಗಾಂಧಾರಿ. ಕುರುಡ ಆದರೂ ಕೂಡ ನಾನು ಒಪ್ಪಿಕೊಳ್ತಾ ಇದ್ದೀನಿ. ಯಾಕಂತಂದರೆ ನನ್ನ ತಂದೆ ನಿರ್ಧಾರ ಮಾಡ್ಯಾರಂದರೆ ಅದು ಒಂದು ರಾಷ್ಟ್ರದ ಹಿತಕ್ಕೆ ಪೂರಕವಾಗಿರ್ತಕ್ಕಂಥ ನಿರ್ಧಾರ ಇರ್ತದೆ. ಹಂಗಾಗಿ ನಾನು ಆ ನಿರ್ಧಾರವನ್ನು ಒಪ್ಪಿಕೊಳ್ಳಲೇಬೇಕು ಅಂತಕ್ಕಂಥದ್ದು ಪ್ರಜೆಗಳ ಯೋಗಕ್ಷೇಮಕ್ಕಾಗಿ, ರಾಷ್ಟ್ರದ ಹಿತದೃಷ್ಟಿಯಿಂದ, ಗಾಂಧಾರ ದೇಶದ ಹಿತದೃಷ್ಟಿಯಿಂದ ನಾನು ಒಪ್ಪಿಕೊಳ್ಳಲೇಬೇಕು, ಒಪ್ಪಿಕೊಳ್ತೀನಿ ಸಂತೋಷವಾಗಿ ಅಂತ ಹೇಳ್ತಾಳೆ ಆಕೆ. ದೀಪ ಹಾರಿಸಿದ ಗಾಂಧಾರಿ, ಅಲ್ಲಿರ್ತಕ್ಕಂಥ ಎಲ್ಲ ದೀಪಗಳನ್ನು ನನ್ನ ಜೀವನ ಹಿಂಗೆ ಆಗಿಬಿಡ್ತಲ್ಲ ಅಂತಕ್ಕಂಥದ್ದು ಆಕೆ ಭಾಳ ಶೋಕ ಆಗ್ತತಿ.
ಅದೇ ರೀತಿ ಇಷ್ಟು ದಿವಸ ಒಂದು ಧೃತರಾಷ್ಟ್ರನ ಬಗ್ಗೆ ಕನಸು ಕಾಣ್ತಾ ಇದ್ದಲ್ಲ, ಈಗ ಯೋಚನೆ ಮಾಡ್ತಾಳೆ, ನನ್ನ ಭಾವಿ ಪತಿಯಾಗಿರ್ತಂಥ ಕುರುಕುಮಾರ ಧೃತರಾಷ್ಟ್ರ ಅಂಧಕಾರದಿಂದ ಹೆಂಗೆ ಜೀವನ ನಡೆಸಿರಬಾರ್ದು, ನಾವು ಕಣ್ಣಿದ್ದು ಹಿಂಗದೀವಿ, ಪೂರ್ತಿ ಕುರುಡನಾಗಿರ್ತಕ್ಕಂಥ ರಾಜ್ಕುಮಾರ ಹೆಂಗೆ ಜೀವನವನ್ನು ನಡೆಸಿರಬಾರ್ದು ಅಂತಕ್ಕಂಥದ್ದನ್ನು ಆಕೆ ಯೋಚನೆಯನ್ನು ಮಾಡ್ತಾಳೆ. ಇಷ್ಟಾದ ನಂತರ ಅವರ ದಿಬ್ಬಣ ಹಸ್ತಿನಾಪುರದ ಹತ್ರ ಹೋಗ್ತತೆ. ಹಸ್ತಿನಾಪುರದ ಹತ್ರ ಅವರ ದಿಬ್ಬಣವನ್ನು ಎಲ್ಲ ಗಾಂಧಾರ ದೇಶದ ಎಲ್ಲ ಈ ರಾಜಕುಮಾರಿಯನ್ನು ಕರ್ಕೊಂಡು ಎಲ್ಲರೂ ಆ ಒಂದು ಮದುವೆ ಸಿದ್ಧತೆಗಾಗಿ ಹೋಗ್ತಾರೆ. ಇಲ್ಲಿಗೆ ಸಮಯ ಆಗಿರೋದ್ರಿಂದ ಇಷ್ಟು ವಿಚಾರಗಳನ್ನು ಹಂಚ್ಕೊಂಡಿದ್ದೀನಿ. ಮುಂದಿನ ಸಂಚಿಕೆಯಲ್ಲಿ ಏನು ಸರ್, ಮುಂದಿನ ಸಂಚಿಕೆಯಲ್ಲಿ ಮದುವೆ ಮಾಡೋಣ ಸರ್. ಮುಂದಿನ ಸಂಚಿಕೆಯಲ್ಲಿ 5 ನಿಮಿಷ ಜಾಸ್ತಿ ಆಯ್ತು ನಮ್ಮ ಕೊಟ್ರೇಶಪ್ಪರ್ ಸರ್. ಮುಂದಿನ ಸಂಚಿಕೆಯಲ್ಲಿ ವಿಚಾರಗಳನ್ನು ಹಂಚ್ಕೊಳ್ಳೋಣ. ಇದು ಮಹಾಭಾರತ ಹೆಂಗಂತಂದರೆ ಈ ಕೇಳ್ಕೊಂತ ಹೋದಂಗೆಲ್ಲ ಭಾಳ ಆಸಕ್ತಿ ಇರ್ತೈತೆ. ಹಿಂದ್ಲ ಪಾತ್ರಗಳನ್ನು ಮರ್ತ್ಕೊಂತ ಹೋಗೋದು, ಮುಂದದ್ದು ಸೇರಿಸ್ಕೊಂತ ಹೋಗೋದು ಅಷ್ಟೇ ಮಹಾಭಾರತ. ಪ್ರತಿಯೊಂದು ವಿಚಾರಗಳನ್ನು ನಮ್ಮ ಜೀವನಕ್ಕೆ ತುಲನೆ ಮಾಡ್ಕೊಂತ ಹೋದಾಗ ಮಾತ್ರ ನಾವು ಈ ಮಹಾಭಾರತವನ್ನು ಎಂಜಾಯ್ ಮಾಡಬೇಕು, ಜೊತೆಗೆ ಎಷ್ಟು ಸಾಧ್ಯಕ್ಕತ್ತ ಅಷ್ಟು ನಮ್ಮ ಜೀವನಕ್ಕೆ ಅಳವಡಿಸ್ಕೊಳ್ಳೋಕೆ ಪ್ರಯತ್ನ ಪಡಬೇಕು ಅಂತಕ್ಕಂಥದ್ದನ್ನು ಹೇಳ್ತಾ, ಇಷ್ಟು ವಿಚಾರಗಳನ್ನು ನನಗೆ ಹಂಚಿಕೊಳ್ಳಲು ಅವಕಾಶ ಮಾಡಿಕೊಟ್ಟಿರ್ತಕ್ಕಂಥ ನಮ್ಮ ಥಿಯೋಸಾಫಿಕಲ್ ಲಾಡ್ಜ್ನ ಅಧ್ಯಕ್ಷರು, ಕಾರ್ಯದರ್ಶಿಗಳು, ಸಕಲ ಪದಾಧಿಕಾರಿಗಳಿಗೆ ನಮಸ್ಕರಿಸಿ, ಆಸಕ್ತಿಯಿಂದ ನೀವೆಲ್ಲರೂ ಕೇಳಿರ್ತಕ್ಕಂಥ ನಿಮ್ಮೆಲ್ಲರಿಗೂ ಸಹ ವಂದಿಸಿ ನನ್ನ 2 ವಿಚಾರಗಳಿಗೆ ವಿರಾಮವನ್ನು ಕೊಡ್ತೇನೆ. ಎಲ್ಲರಿಗೂ ಶರಣ ಆಗ್ತೀವಿ.